ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ರೀ. ಇಲ್ಲಿ ನಾನು ರೈತ ರೀ, ಅದಕ್ಕೆ ರೈತನ ಮೇಲೆ ಇಂಟ್ರೆಸ್ಟ್ ಐತಿ. ರೈತಾಗಿ ಏನೇನ್ ತ್ರಾಸ ಅನ್ಭವಿಸ ಗೊತ್ತೈತಿ. ಇವ ಹೇಳಿದ್ದೆಲ್ಲ ಸರಿ ಅಂತ ಒಪ್ಪಬಾರ್ದು, ಅದು ನನ್ ಮೂಲ ಉದ್ದೇಶ. ಇಲ್ರಿ ಬೇಡ, ಗೌರಿಶಂಕರ್ ಅಷ್ಟೇ ಹೊಲ ಮಾಡ್ತಾನ. ಸೊ ಹಂಗ ಯಾರ್ಯಾರು ತಮ್ಮ ಆಹಾರ ಬೆಳ್ಕೊಳಕತ್ತಾರ ಅವ್ರೆಲ್ಲ ರೈತರ. ಯಾರು ರೊಕ್ಕ ಬೆಳ್ಕೊಬೇಕನ್ನಕತ್ತಾರ ಅವ್ರಿಗೆ ಏನಾರು ಕರ್ಕೊ. ಯಾರ ಹೊಲಭೂಮಿ ಮಾಡಿ ಕಷ್ಟದಾಗೂ ಇರ್ತಾರೋ ಅವ್ರಿಗೆ ಸರಿಯಾದ ಫಲ ಯಾರಿಗ್ ಸಿಗಂಗಿಲ್ಲ, ಅವರ ರೈತರೇನಪ್ಪಾ ಅಂತ ನಂಗೆ ಅನ್ಸ್ತದೆ. ಎಷ್ಟೋ ಮಂದಿ ಆರ್ಮಿಗ್ ಹೋಗ್ತಾರ, ಏನ್ ಆರಾಮ್ ಇರ್ತೈತನ್ರಿ ಅವ್ರ ಬದುಕಲ್ಲೇ. ರೈತನಕಿನ 10 ಪಟ್ಟು ತ್ರಾಸ ಇರ್ತೈತ ಅವ್ರಿಗೆ. ಎದ್ರಿಗಿಂದ ಏನ್ ಬರ್ತೈತ್ ಗೊತ್ತಿಲ್ಲ, ಯಾರ್ಲಿ ಯಾವ ಕುಂತಾನ್ ಗೊತ್ತಿಲ್ಲ, ಚಳಿ ಮಳಿ ಅನ್ನಂಗಿಲ್ಲ, ಹಗಲು ರಾತ್ರಿ ಅನ್ನಂಗಿಲ್ಲ. ರೈತನಕಿನ ಜಾಸ್ತಿ ಕಷ್ಟಪಡತಾರಲ್ಲ. ಕಷ್ಟಪಟ್ಟ ರೈತರ ಆಗ್ಬೇಕಂತ ಏನಿಲ್ರಿ, ನಾವ್ ಅಗ್ದಿ ಸರಳನು ರೈತರ ಆಗ್ಬೋದು. ನಾವ್ ತಪ್ಪು ಜಾಗದಾಗ ಕಷ್ಟಪಡತ್ತೇವ ಅಷ್ಟೇ. ಬೆಳೆದಿದ್ದನ್ನ ಹೆಂಗ್ ಬಳಸ್ಕೋಬೇಕನ್ನೋ ಬುದ್ಧಿಕಿನ ಇನ್ನೂ ಹೆಚ್ಚಿಗೆ ಬೆಳೆಸ್ಬೇಕನ್ನೋ ಹುಚ್ಚ ಬುದ್ಧಿ ಹಿಡಿದ್ಬಿಟ್ಟೆ, ಅಲ್ಲಿ ಸಮಸ್ಯೆ ಆಗ. ಕೃಷಿದು ಪಾತ್ರ ಐತೆ ಅಂತೀರ ಅದ್ರ? ಐತ್ರಿ, ಡೆಫಿನೆಟ್ಲಿ ಐತಿ. ಕೃಷಿದ ಪಾತ್ರ ಇಲ್ಲ, ಕೃಷಿಕರದ ಪಾತ್ರ. ಎಷ್ಟು ಪರ್ಸೆಂಟ್ ಅದ ಹೇಳಕ್ ಆಗುದಿಲ್ರಿ. ಯಾರ್ಯಾರ ವಿಷ ಹೊಡ್ಯಾಕತ್ತಾರ ಎಲ್ಲಾರ್ದು ಐತಿ. ಬಹುಶಃ ನಮ್ನು ಸೇರ್ಸೇ ಇರ್ಬೋದಲ್ಲ. ಈಗ ಕಳೆನಾಶಕ ಅಂತ ಬಂದ್ರೆ ಎಷ್ಟು ಹಾರ್ಮ್ಫುಲ್ ರೀ ಸರ್ ಅದು? ಯಾವ್ದು ಒಂದನ್ನ ಕೊಲ್ಬೇಕಂತ ಬಂದಿರ್ತದಲ್ಲ, ಅದ್ ಯಾವಾಗೂ ಉದ್ಧಾರ ಮಾಡೋದೇ ಇಲ್ಲ. ಈಗ ಅಷ್ಟಾಗು ನಿಮ್ದು ಕಳೆನಾಶಕ ಬಂದ್ ಕೂಡಲೇ ಏನ್ ಎಲ್ಲಾ ಕಡೆ ಹೋಗೇ ಬಿಟ್ಟವನು. ಸೊ ನೀವು 10 ಮಂದಿ ಕೈಲಕ್ಕೆ ತಗ್ಸು ಕಸನ ಒಬ್ಬ ಮನುಷ್ಯ ಗಳೆ ಹೊಡೆದ್ ತೆಗೆದ್ ಬಿಡ್ಬೋದು. ಒಂದ್ ಕಳೆ ಏನಾರ ಭೂಮಿ ಒಳಗಿತ್ತಂದ್ರ ಅದ ನಮಗ ಇದು ಕೊಡಂಗಿಲ್ಲ, ಉತ್ಪನ್ನ ಸರಿ ಬರಂಗಿಲ್ಲ ಮತ್ತೊಂದ್ ಈ ತರ. ಆಯ್ತು, ಈಗ ನಾಶ ಮಾಡಿರಲ್ಲ, ಉತ್ಪನ್ನ ಬರತೈತ. ಒಂದ್ ಗಿಡ ಆಯ್ತಂದ್ರ ಬಂದ್ ಹಕ್ಕಿ ಗೂಡ್ ಮಾಡ್ಬೋದ. ನಾಲ್ಕುಂತ ಹಿಕ್ಕಿ ಹಾಕಿದ್ರೆ ಏನ್ ಆಕಾಶಕ್ ಹೋಗ್ತೈತ, ಹಿಕ್ಕಿ ನಿಮ್ ಹೊಲಕ್ ಬೀಳ್ತೈತಿ. ನಮ್ಮ ಮೂಲಕ ಅದು ಗೊಬ್ಬರ ಆಗೋದಿಲ್ಲ ನಿಮ್ಗ. ಆದ್ರೆ ಏನಾಗದ್ರಿ, ಕಿಸೆ ಹಗರ್ ಮಾಡ್ಕೊಂಡ್ ತಂದ್ ಹಾಕಿದಾಗ ಗೊಬ್ಬರ ಅನ್ಸಾತದ. ಅದಕ್ಕ ಈಗ ಹೇಳ್ರಿ, ಇಷ್ಟು ಉದಾಹರಣೆ ಹೇಳಿದ್ಮೇಲೆ ಗಿಡ ಬೇಕಾ ಬೇಡ ನೀವ್ ಹೇಳ್ಬೇಕು. ಗಿಡ ಬೇಕ್ರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡ್ ಸದ್ಯದ ಜನರೇಷನ್ ಅಂದ್ರೆ ನಮ್ ಜನರೇಷನ್ದಾಗ ಯಾರ್ಯಾರೊಬ್ರ ಯಾವ್ದಾರ ಒಂದ್ ಫೀಲ್ಡ್ ಒಳಗ ಯಾವ್ದಾರ ಒಂದ್ ಕ್ವಶನ್ಕ ಸೈಂಟಿಫಿಕ್ ಆಗಿ ಅದ್ರ ಆನ್ಸರ್ ಹೇಳ್ತಾರಪ್ಪ ಅಂದ್ರ ಅದಕ್ ನಾವ್ ಧನ್ಯ ಅಂತಾನೆ ಹೇಳ್ಬೋದು. ಸೊ ಇವತ್ ನಮ್ಮ ಒಟ್ಟಿಗಿದ್ದಾರು ಅದೇ ರೀತಿ ರೈತರಿಗೆ ಯಾವುದೇ ಒಂದು ಕ್ವಶನ್ ಬಂದ್ರು ಸೈಂಟಿಫಿಕ್ ಆಗಿ ಆನ್ಸರ್ ಮಾಡುವಂತಹ ಗೌರಿಶಂಕರ್ ಕರುಷಿ ಅವರ. ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಆರಾಮ್ರಿ? ಆರಾಮ್ ನೋಡ್ರಿ, ನೀವ್ ಹೆಂಗಿದ್ದೀರಿ? ನಾವು ಆರಾಮಿದ್ದೀವಿ ಸರ್. ಆಕ್ಚುಲಿ ರೀ ಆಲ್ಮೋಸ್ಟ್ ನಿಮ್ಮ ವಿಡಿಯೋ ನಾವ್ ನೋಡಿದ್ದಿಲ್ಲ ರೀ, ರೈತರ ಬಗ್ಗೆನೇ ಇರ್ತಾವ್ರಿ ಸರ್. ಯಾಕ್ರಿ ಸರ್ ನಿಮ್ಗೆ ಅಟ್ ಇಂಟ್ರೆಸ್ಟ್ ರೈತರ ಬಗ್ಗೆ? ಇಲ್ಲಿ ನಾನು ರೈತ ರೀ, ಅದಕ್ಕೆ ರೈತನ ಮೇಲೆ ಇಂಟ್ರೆಸ್ಟ್ ಐತಿ. ರೈತಾಗಿ ಏನೇನ್ ತ್ರಾಸ ಅನ್ಭವಿಸ ಗೊತ್ತೈತಿ. ಇದ್ದಿದ್ರೊಳಗ ಮಂದಿ ತ್ರಾಸ ಕಮ್ಮಿ ಆಗೋಂಗಿದ್ರ ಹಂಚ್ಕೋರಿ ಅಂತ ಹೇಳಿದ್ರ ಅದಕ್ಕೆ ಹಂಚ್ಕೊಳತ್ತೇವ. ಹಂಚ್ಕೊಂಡ್ರ ಸರ್ ಏನ್ ಕಡಿಮೆ ಆಗ್ತಾವ ಅನಿಸ್ತದ್ರಿ? ಇಲ್ರಿ, ತ್ರಾಸ ಹಂಚ್ಕೊಳಕತ್ತಿಲ್ಲ. ಆ ಸಮಸ್ಯೆಗಳು ಏನದ ಅದಕ್ಕೆ ಪರಿಹಾರ ಹಂಚ್ಕೊಂಡ್ರೆ ತ್ರಾಸ ಕಮ್ಮಿ ಆಗ್ತದ ಅನ್ನೋದು. ನಮ್ ತ್ರಾಸ ನಮ್ಗೆ ಇರ್ತಾವ, ನಾವ್ ಯಾರಿಗೂ ನಮ್ ತ್ರಾಸ ಹೇಳಿಲ್ಲ. ಯಾಕ್ರಿ ಸರ್ ಅದ್ರ ಇನ್ನೇನ್ ಕಾರಣ ಏನು? ಯಾವ್ದಕ್ಕೆ ಕಾರಣ ಅಂದ್ರಿ? ಆಲ್ಮೋಸ್ಟ್ ನಮ್ಗ ಗೌರಿಶಂಕರ್ ಕರುಷಿ ಅಷ್ಟ ಗೊತ್ತ್ರಿ, ಉಳ್ದದ್ದ ಅವ್ರ ಒಂದ್ ಪ್ಯಾಷನ್ಗಾಗಿ ಏನ್ ಇನ್ಫಾರ್ಮೇಶನ್ ಕೊಡ್ತಾರ ಅದು ಒಂದ ಗೊತ್ತ್ರಿ. ಬ್ಯಾಕ್ ಗ್ರೌಂಡ್ ಅಂತೆಲ್ಲ ಬಂದ್ರಿ ಯಾಕ್ರಿ ಸರ್? ಇಲ್ಲ, ಅಂದ್ರೆ ಒಂದ್ ಮಂದಿಗ್ ಬೇಕಾಗಿರೋದ್ ವಿಷಯ ರೀ, ವ್ಯಕ್ತಿನ ತಗೊಂಡ್ ಏನ್ ಮಾಡೋರ್. ಅದ ವಿಷಯ ಯಾವಾಗ್ಲೂ ಇಲ್ಲೇ ಇರ್ತೈತಿ, ನಾ ಹೋದ್ಮೇಲೂ ಇಲ್ಲೇ ಇರ್ತೈತಿ. ವ್ಯಕ್ತಿ ಹೋದಂದ್ರ ಹೋದ ಅಷ್ಟೇ. ಈಗ ಗಾಂಧೀಜಿ ಅಷ್ಟೆಲ್ಲಾ ಹೇಳ್ಯಾರ ಅಂತ ಹೇಳಿ ಅವ್ರನ್ನ ನೆನ್ಸಾಕತ್ತಿರಲ್ಲ ಇವತ್ತಿಗೂ, ಅಥವಾ ಗಾಂಧೀಜಿ ಫೋಟೋ ಬಂದ್ಮೇಲೆ ಇದನ್ ಮಾಡೋದಾಗ್ತದೆ, ಹಂಗ ಇರೋದಿಲ್ಲ. ಸೊ ಆ ವಿಷಯ ಮುಂದೆ ಓಡ್ಲಿ ಅನ್ನೋ ಉದ್ದೇಶಕ್ಕೆ ವ್ಯಕ್ತಿ ಬಗ್ಗೆ ಏನು ಬೇಡ ಅಂತ ಹೇಳಿ. ಇನ್ನೊಂದು ಏನೋ ಒಂದು ಕೇಳಿ ಇವಂದ್ ಹಿಂಗೊಂದ್ ಪಿಕ್ಚರ್ ಮಾಡ್ಕೊಂಡು ತಲೆಯಾಗ ಒಂದ್ ಇಮ್ಯಾಜಿನೇಷನ್ ಇಟ್ಕೊಂಡು ಇವ ಹೇಳಿದ್ದೆಲ್ಲ ಸರಿ ಅಂತ ಒಪ್ಪಬಾರ್ದು, ಅದು ನನ್ ಮೂಲ ಉದ್ದೇಶ. ನಾನೇ ಏನೇ ಹೇಳಿನಂದ್ರು ಇವ ಹೇಳಿದ್ ಕರೆಕ್ಟೋ ಹೌದೋ ಇಲ್ಲೋ ಅಂತ ಹೇಳಿ ಅವ ತರ್ಕ ಮಾಡ್ಬೇಕು, ತರ್ಕ ಮಾಡಿ ಒಪ್ಕೋಬೇಕು. ಆ ಉದ್ದೇಶಕ್ಕೋಸ್ಕರ ಎಲ್ಲೋ ನನ್ ಬಗ್ಗೆ ಹೇಳ್ತೀನಿ. ಈಗ ರೀ ಎಷ್ಟೋ ನಾ ಆಡಿಯನ್ಸ್ ನೋಡಿನ್ರಿ, ನಿಮ್ಮ ವಿಡಿಯೋ ಕೆಳಗು ಬೇಜಾನ್ ಜನ ಕಮೆಂಟ್ಸ್ ಹಾಕ್ತಾರ್ರಿ. ಏನಾರ ನಮ್ ವಿಡಿಯೋ ಮುಖಾಂತರ ಒಂದ್ ಸ್ವಲ್ಪ ಕ್ಲೂ ಬಿಟ್ಟು ಕೊಡಕ್ ಇಷ್ಟಪಡ್ತೀರಿ? ಎದ್ರ ಬಗ್ಗೆ ಅಂದ್ರೆ ನಿಮ್ ಬಗ್ಗೆ? ಇಲ್ರಿ ಬೇಡ, ಗೌರಿಶಂಕರ್ ಅಷ್ಟೇ ಹೊಲ ಮಾಡ್ತಾನ ಅಷ್ಟ. ಇಲ್ರಿ, ಒಳ್ಳೇದ್ರಿ ಸರ್. ಆಕ್ಚುಲಿ ರೀ ಈ ರೈತ ಅಂದ್ರ ರೀ ಯಾರ್ರಿ, ಮತ್ತ ರೈತಗ್ ಇರ್ಬೇಕಾದದ್ದ ಕ್ವಾಲಿಫಿಕೇಶನ್ ಏನ್ರಿ ಮತ್ತ ಕ್ವಾಲಿಟೀಸ್ ಏನ್ರಿ? ಇಲ್ರಿ, ಹಿಂಗ ಹೇಳೋದಂತ ಕಷ್ಟ ಐತಿ. ಅದಕ್ಕಿಂತ ಮೊದಲ ನೀವು ರೈತಗೆ ಯಾರಿಗ್ ಕರಿತೀರಿ ರೈತ ಅಂತ ಹೇಳಿ? ಕೃಷಿ ಮಾಡೋಂಗ ರೈತ ಅಂತ ಕರಿತೀರಿ. ಸೊ ಅಲ್ಲಿಗೆ ಮೊದಲ ಅರ್ಥ ಮಾಡ್ಕೋಬೇಕಾಗಿದ್ದು ಕೃಷಿ ಅಂದ್ರೆ ಏನು ಅಂತ ಹೇಳಿ. ಕೃಷಿ ಇಲ್ರಿ ಸರ್, ಕೃಷಿ ಮಾಡೋ ರೈತ ಅಂದ್ರಿ ಈಗ ಎಷ್ಟೋ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಆಗ್ಲಿ, ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಲಿ, ಅವರು ಒಂದ್ ಫಾರ್ಮಾಲಿಟೀಸ್ ಹೋಗಿ ಕೃಷಿ ಮಾಡ್ತಾರ. ಬಟ್ ಅವ್ರಿಗೆ ನಾವು ರೈತರ ಅನ್ಬೋದೇನ್ರಿ? ಇಲ್ಲ, ಅದು ಉತ್ತಾರ ಪ್ರಕಾರ ಅನ್ನಬೇಕಾಗ್ತೈತಿ, ಬೇರೆ ದಾರಿ ಇಲ್ಲ. ಕಾಗದ ಮೇಲೆ ನೀವು ಹೇಳಬೇಕಾಗ್ತೈತಿ ರೈತ ಅಂತ ಹೇಳಿ.
ಬಟ್ ಅದಕ್ಕಿಂತ ಮೂಲವಾಗಿ ನೀವು ನೋಡೋದಾದ್ರೆ ಕೃಷಿ ಯಾರು ಕೃಷಿ ಮಾಡ್ತಾರೋ ಅವ್ರಿಗೆ ರೈತ ಅಂತೀವಿ. ಸೊ ಕೃಷಿ ಅಂದ್ರೆ ಏನ್ ಅಲ್ಲಿಗೆ? ಕೃಷಿ ಶುರು ಆಗಿದ್ದೆ ಯಾಕ? ಕೃಷಿ ಅನ್ನೋದು ಆಹಾರ ಬೆಳೆಯೋದು ಒಂದ್ ಕ್ರಮ ಅಷ್ಟೇ. ನಾ ಓಡಾಡ್ಕೊಂಡ್ ನಂಗೆ ತಿನ್ನಕ್ ಆಗುದಿಲ್ಲ, ನಾ ಒಂದ ಕಡೆ ನಿಂತ್ ತಿಂದ್ರೆ ಆರಾಮ್ ಇರ್ತೇನೆ ಅನ್ನೋ ಸಲುವಾಗಿ ಕೃಷಿ ಚಾಲು ಆಯ್ತು. ಸೊ ಹಂಗ ಯಾರ್ಯಾರು ತಮ್ಮ ಆಹಾರ ಬೆಳ್ಕೊಳಕತ್ತಾರ ಅವ್ರೆಲ್ಲ ರೈತರೇ. ಯಾರು ರೊಕ್ಕ ಬೆಳ್ಕೊಬೇಕನ್ನಕತ್ತಾರ ಅವ್ರಿಗೆ ಏನಾರು ಕರ್ಕೊ. ನಂಗ್ ಅನಸ್ತದ್ರಿ, ನನ್ ಪ್ರಕಾರ ನಾನ್ ನೋಡಿದ ಪ್ರಕಾರ ಯಾರಿಗ ರೈತರ ಅನ್ಬೇಕಪ್ಪ ಅಂದ್ರ ಯಾರ ಹೊಲಭೂಮಿ ಮಾಡಿ ಕಷ್ಟದಾಗೂ ಇರ್ತಾರೋ ಅವ್ರಿಗೆ ಸರಿಯಾದ ಫಲ ಯಾರಿಗ್ ಸಿಗಂಗಿಲ್ಲ ಅವ್ರ ರೈತರೇನಪ್ಪಾ ಅಂತ ನಂಗ ಅನಸ್ತದ್ರಿ. ಅಲ್ಲ ನೀವ್ ಅನ್ಕೊಳ್ಳೋದ್ರ ಮೇಲೆ ಹೋಗ್ತೈತ್ರಿ. ಈಗ ನೀವ್ ಕಷ್ಟ ಅಂತ ಅನ್ಕೊಂಡ್ರ ಈಗ ಹೆಂಗಾಗ್ತದ, ಬ್ಯಾಸರ ಮಾಡ್ಕೊಂಡ್ರ ಚಾ ಕುಡ್ದಿದ್ ಲೋಟ ಎತ್ತಿಡೋದು ಅಷ್ಟ ತ್ರಾಸ ಅನಸ್ತದ. ಹೌದ್ರಿ. ಈಗ ನೀವು ಎಷ್ಟೋ ಮಂದಿ ಆರ್ಮಿಗ್ ಹೋಗ್ತಾರ, ಏನ್ ಆರಾಮ್ ಇರ್ತೈತಂದ್ರೆ ಅವ್ರ ಬದುಕಲ್ಲೇ. ಮತ್ ಯಾಕೆ ಹೋಗ್ತಾರ ಅಷ್ಟ್ ತ್ರಾಸ ಇದ್ರು? ಯಾರು ಆರ್ಮಿದವ್ರು ಯಾರು ರೈತನ್ಗತ್ತೆ ತ್ರಾಸ ಅಂತ ಹೇಳ್ಕೊಂಡಿಲ್ಲಲ್ಲ. ಇವತ್ತಿಗೂ ರೈತನ್ಕಿನ್ನ 10 ಪಟ್ಟು ತ್ರಾಸ ಇರ್ತೈತ ಅವ್ರಿಗೆ. ಎದ್ರಿಗಿಂದ ಏನ್ ಬರ್ತೈತ್ ಗೊತ್ತಿಲ್ಲ, ಎಲ್ಲಿ ಯಾವ ಕುಂತಾನ ಗೊತ್ತಿಲ್ಲ, ಚಳಿ ಮಳೆ ಅನ್ನಂಗಿಲ್ಲ, ಹಗ್ಲು ರಾತ್ರಿ ಅನ್ನಂಗಿಲ್ಲ. ರೈತನ್ಕಿನ್ನ ಜಾಸ್ತಿ ಕಷ್ಟ ಪಡತಾರಲ್ಲ, ಆದ್ರೂ ಅಲ್ಲಿ ಯಾಕೆ ಅನ್ನಂಗಿಲ್ಲ. ಸೊ ಇದೊಂದು ಹಂಗ ವ್ಯಾಖ್ಯಾನ ಮಾಡ್ಕೊಂತ ಹೋಗೋದ್ರಿ, ಇದು ನರೇಟಿವ್ ಬಿಲ್ಡ್ ಮಾಡ್ಕೊಂತ ಹೋಗೋದಂತ ಹೇಳ. ಅದ್ರ ಬಗ್ಗೆ ನಾವ್ ಎಲ್ಲಿ ನಿಂತ ನೋಡ್ತೇವಿ, ಏನ್ ಕತೆ ಹೇಳ್ತೇವಿ, ಅದ್ರ ಮೇಲೆ ಕತೆ ಕಟ್ಟಿಸ್ಕೊಂತ ಹೋಗ್ತೈತ ಅಷ್ಟೇ. ಅದೇನ್ ಬಹಳ ನಾವು ಕಷ್ಟಪಟ್ಟ ರೈತರ ಆಗ್ಬೇಕಂತ ಏನಿಲ್ರಿ. ನಾವ್ ಅಗ್ದಿ ಸರಳನು ರೈತರ ಆಗ್ಬೋದು. ನಾವ್ ತಪ್ಪು ಜಾಗದಾಗ ಕಷ್ಟ ಪಡಾತೇವ ಅಷ್ಟೇ. ಯಾಕೆ ಕಷ್ಟ ಅನಿಸ್ತೈತಿ ನಿಮ್ಗೆ ರೈತನ್ ಬಾಳ? ಅಂದ್ರ ರೈತನ್ ಬಾಳ ನೀವ್ ಹೇಳುದು ಸರ ಈ ಹೇಳುವಷ್ಟು ಈಜಿ ಅಂತ ಅದರಿ ಅದ್ರಾಗ ಉತ್ಪನ್ನ ತೆಗಿದ್ರಿ. ಅಲ್ಲ ನಿಮ್ಗೆ ಉತ್ಪನ್ನ ಎದಕ್ ಬೇಕೋ ಅದನ್ನ ಮುಖ್ಯ ರೀ. ಮೊನ್ನೆದ ಹೇಳುವಷ್ಟು ಈಸಿನೂ ಐತ್ರಿ. ಯಾಕಂದ್ರ ಕೃಷಿ ಆಮೇಲೆ ಬಂದೈತಿ. ಮೊದಲ ಇದು ಸಾರಿ ರೈತ ಆಮೇಲೆ ಬಂದಾನ. ಮೊದಲ ಎಲ್ಲಾ ಬೆಳಿ ಇತ್ತಲ್ರಿ, ಎಲ್ಲಾ ಬೆಳಿ ಇದ್ಮೇಲೆ ರೈತ ಬಂದಾನ. ಸೊ ಅದಕ್ ತನಗ್ ತಾ ಹೆಂಗ್ ಬೆಳ್ಕೊಬೇಕ ಅನ್ನೋದು ಗೊತ್ತೈತ ಅದಕ್. ಸೊ ನೀವು ಬೆಳೆದಿದ್ದನ್ನ ಬಳಸ್ಕೊಳ್ಳೋದು ಹೆಂಗ ಗೊತ್ತಾದ್ರೆ ನೀವು ಖರೆ ರೈತರ ಆಗ್ಬಿಡ್ತೀರಿ. ನಾವು ಬೆಳೆದದ್ದನ್ನ ನಾವು ಹೆಂಗ್ ಬಳಸ್ಕೊಳ್ಳೋದ್ ಗೊತ್ತ. ಅದು ಮಾರಾಟಕ್ಕೆ ಇರ್ಲಿ, ಮೌಲ್ಯವರ್ಧನೆ ಇರ್ಲಿ, ನೀವು ತಿನ್ನಾಕೆ ಇರ್ಲಿ, ಹೆಂಗೆ ಇದ್ರೂನು ನಿಮಗ್ ಬಳಸ್ಕೊಳ್ಳೋದ್ ಗೊತ್ತಿರ್ಬೇಕು. ಆದ್ರೆ ನಮಗ್ ಹುಚ್ಚ ಎಲ್ಲಿ ಹಿಡ್ದೈತಿ, ಬೆಳೆದಿದ್ದನ್ನ ಹೆಂಗ್ ಬಳಸ್ಕೋಬೇಕನ್ನೋ ಬುದ್ಧಿಕಿನ ಇನ್ನೂ ಹೆಚ್ಚಿಗೆ ಬೆಳೆಸ್ಬೇಕನ್ನೋ ಹುಚ್ಚ ಬುದ್ಧಿ ಹಿಡಿದ್ಬಿಟ್ಟೈತಿ. ಅಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಸಕ್ಸಸ್ಫುಲ್ ಅಂದ್ರೆ 2 ಟೈಪ್ಸ್ ಅದರಿ. ಒಂದ್ ಬಂದ್ಬಿಟ್ಟು ಫೈನಾನ್ಸಿಯಲಿ ಸಕ್ಸಸ್ಫುಲ್ ಆಗೋದ್ರಿ, ಇನ್ನೊಂದ್ ಬಂದ್ಬಿಟ್ಟು ಅವ್ನ ಆತ್ಮ ತೃಪ್ತಿಗೆ. ಅಂದ್ರ ನಾವೊಬ್ಬ ರೈತಕ್ಕೆ ಆದ್ರೂ ನಾ ಕರೆಕ್ಟ್ ನನ್ನ ಮನಸ್ಸಿಲಿ ನಾ ಸಕ್ಸಸ್ಫುಲ್ ಅದನ್ನ ತನ್ನಕ ಇವ್ರಿಬ್ರು ರೈತರಿಗೆ ಹೋಲಿಸ್ಕೊಂಡ್ ಇಲ್ರಿ. ಅದ ಎರಡೂ ದಿಕ್ಕೊಳಗೂ ನೀವು ವಿಚಾರ ಮಾಡೋದಾದ್ರ ಅಲ್ಟಿಮೇಟ್ಲಿ ನೀವು ಸಮಾಧಾನ ಇದ್ರೆ ನೀವು ಎಲ್ಲೂ ಸಕ್ಸಸ್ ಐತಂತ ಹುಡ್ಕಾಕ ಹೋಗುದಿಲ್ಲ. ಸೊ ಬೇಕಾಗಿರೋದೇನೋ ಮೊದ್ಲಿಂದ ಸಮಾಧಾನದ. ನಿಮ್ಗೆ ಏನ್ ಮಾಡಿದ್ರೆ ಸಮಾಧಾನ ಸಿಗ್ತೈತಿ, ಎಷ್ಟ್ ಮಾಡಿದ್ರೆ ಸಮಾಧಾನ ಸಿಗ್ತದ ಅಂತ ನೀವೇ ಡಿಸೈಡ್ ಮಾಡ್ಬೇಕು. ಈಗ ನೀವು ಕೃಷಿ ಯಾಕೆ ಮಾಡಾಕತ್ತೀರ ಅಂತ ನಿಮ್ಗೆ ಗೊತ್ತಿಲ್ಲದೆ ಕೃಷಿ ಮಾಡಾಕತ್ರ ಎಂದೂ ಸಮಾಧಾನ ಆಗುದಿಲ್ಲ. ನಿಮ್ಗೆ ಗೊತ್ತರ ಇರ್ಬೇಕಲ್ಲ, ನಾ ಕೃಷಿ ನನ್ ಸಲುವಾಗಿ ಮಾಡಾತೇನೋ, ನನ್ನ ಆಹಾರದ ಸಲುವಾಗಿ ಮಾಡಾತೇನೋ, ಅಥವಾ ನಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚ್ ಮಾಡಾಕ್ ಮಾಡಾತೇನೋ, ಅಥವಾ ನಂಗ ಸಿಟಿ ಬಿಟ್ಟು ದೂರ ಇರ್ಬೇಕಾಗೈತೆ ಅದಕ್ ಮಾಡಾತೇನೋ. ಹಂಗಿದ್ದಾಗ ರಿಟರ್ನ್ ಬ್ಯಾರೆ ಬೇರೆ ಇರ್ತಾವ. ಎಲ್ಲಾ ಕಡೆನೂ ನೀವು ರೊಕ್ಕನ ಅಪೇಕ್ಷೆ ಮಾಡಕ್ ಆಗುದಿಲ್ಲ. ಈಗ ನಂಗೆ ಆಹಾರ ಬೆಳ್ಕೋಬೇಕಂದಾಗ ರೊಕ್ಕದ ಯಾಕೆ ನಂಗೆ ತಲೆನೋಬೇಕು? ಸೊ ನಂಗೆ ರೊಕ್ಕದ ಚಿಂತಿನ ಇಲ್ಲ ಅಂದಾಗ ನನಗ್ ಸಮಾಧಾನ ಇದೇ ಇರ್ತದ. ರೈತಕಿ ಮೇಲೆ ಡಿಪೆಂಡ್ ಆದವ್ರ ಜೀವನ ಹೆಂಗ್ ನಡೆಸೋದ್ರಿ? ನಡೆಸ್ಬೋದ್ರಿ. ಈಗ ರಗಡ್ ಮಂದಿ ನಡ್ಸಾಕತ್ತಿಲ್ಲ ಅಂತ ಇಲ್ಲ, ಆದ್ರೆ ಅವ್ರಿಗೂ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತಾವ. ಈಗ ಹವಾಮಾನ ಬದಲಾವಣೆ ಆಗೋದ್ರಿಂದ ನಾ ಬರೀ ನಂದೊಂದ್ 2 ಎಕರೆ ನಾ ಸರಿ ಮಾಡ್ಕೊಂಡೇನಂದ್ರೆ ನಡೆಯುವಂತ ಟೈಮ್ ಏನಿಲ್ಲ. ಸೊ ಅದಕ್ಕೆ ಒಗ್ಗಟ್ಟಾಗಿ ಒಂದ್ ಏನ್ ಪ್ರಯತ್ನ ಮಾಡ್ಬೋದು ಅದನ್ನೆಲ್ಲ ಮಾಡೋಣ. ಈಗ ನೀವು ಹಂಗ ವಿಚಾರ ಮಾಡ್ಕೊಂತ ಹೊಂಟ್ರ ರೈತ ಯಾಕ ಕಷ್ಟದೊಳಗ ಅದಾನ, ಒಂದೇ ಅವ್ನಿಗೆ ಕರೆಕ್ಟ್ ಆಗಿ ರೊಕ್ಕ ಸಿಗಾತಿಲ್ಲ. ಹೌದ್ರಿ, ಅದೆಲ್ಲ ಅಲ್ಟಿಮೇಟ್ಲಿ ಕಷ್ಟ ಅಂದ್ರನ ರೊಕ್ಕದ ಬರತಿ. ಬಾಕಿ ಎಲ್ಲಾದ್ರಾಗೂ ಆರಾಮಿದಿರಿ. ನಿಮ್ಗ ನೀರ್ ಹಾಸಾಕ್ ಡ್ರಿಪ್ ಬಂತ, ಗಳೆ ಹೊಡ್ಯಾಕ್ ಟ್ರಾಕ್ಟರ್ ಬಂತ, ಔಷಧ ಹೊಡ್ಯಾಕ್ ಡ್ರೋನ್ ಬಂದ್ವ, ಎಲ್ಲಾದ್ರಾಗೂ ಆರಾಮ್ ಮಾಡಿ ಕೊಡಾಕತ್ತಾರಲ್ಲ. ಆದ್ರ ರೊಕ್ಕ ಬರುವಲ್. ರೊಕ್ಕ ಯಾಕೆ ಬರುದಿಲ್ಲ? ಹೊಲ್ದಾಗ ರೊಕ್ಕ ಇಲ್ಲ, ರೊಕ್ಕ ಇರೋದು ಮಾರ್ಕೆಟ್ನಾಗ ಐತಿ. ಸೊ ನಾವ್ ಎಲ್ಲಿ ತ್ರಾಸ್ ಜಾಸ್ತಿ ತಗೋಬೇಕಲ್ಲ ಅಲ್ಲಿ ಜಾಸ್ತಿ ತಗೊಳತಿಲ್ಲ. ಅದಕ್ಕೆ ಇಷ್ಟೆಲ್ಲಾ ಕಷ್ಟ ಆಗತ್ತೆ. ನಾವು ಹೊಲ್ದಾಗ ನಾ ಜಾಸ್ತಿ ಬೆಳೆದ ಕೂಡಲೇ ನಂಗೆ ಜಾಸ್ತಿ ರೊಕ್ಕ ಬರ್ತೈತೆ ಅಂತ. ಜಾಸ್ತಿ ಬೆಳೆದಾಗ ಈ ಮಾರ್ಕೆಟ್ ನಾಗ ಮಾಲ್ ಜಾಸ್ತಿ ಬಂದಾಗ ರೊಕ್ಕ ಜಾಸ್ತಿ ಬರ್ತೈತೆ ಕಮ್ಮಿ ಆಗ್ತೈತಿ? ಕಮ್ಮಿ ಆಗ್ತೈತಿ. ಮತ್ ಮಾಲ್ ಜಾಸ್ತಿ ಬೆಳೆದ ಏನ್ ಮಾಡೋರದ್ರಿ? ಅದಲ್ಲ, ನೀವು ಬೆಳೆದಿದ್ ಮಾಲನ್ನ ಕರೆಕ್ಟ್ ಆಗಿ ಮಾರ್ಕೆಟ್ ಹೆಂಗ್ ಮಾಡ್ಬೇಕನ್ನೋ ಕಡೆ ಜಾಸ್ತಿ ಕಷ್ಟ ಪಡ್ರಿ, ಆರಾಮ್ ಇರ್ತೀರಿ. ಅದ ಮೇನ್ ಅಂದ್ರೆ ಕಾನ್ಸೆಪ್ಟ್ ಬಂದ್ಬಿಟ್ಟು ನೀವ್ ಹೇಳೋದೇನಂದ್ರೆ ಕೃಷಿ ಎಷ್ಟ್ ಇಂಪಾರ್ಟೆಂಟ್ ಅಷ್ಟ ಇಂಪಾರ್ಟೆಂಟ್ ಮಾರ್ಕೆಟ್ ಅಂತ ಹೇಳಕೈತಿ. ಒಂದ್ ಸ್ವಲ್ಪ ಹೆಚ್ಚ ಅನ್ಕೋರಿ. ಸರಿ. ನಿಮ್ ಪ್ರಕಾರ ಈಗ ನಮ್ ನೋಡುವಂತ ಆಡಿಯನ್ಸ್ ಗೆ ಅಥವಾ ರೈತರಿಗೆ ಮಾರ್ಕೆಟಿಂಗ್ ಯಾವ ತರ ಮಾಡತ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ, ಮಾರ್ಕೆಟಿಂಗ್ ಅದ ಒಂದ್ ನಿಮ್ಗ ಅದ್ರ ಹಿಂದ ಒಂದ್ ಕತೆ ಇರ್ಬೇಕ್ರಿ ಮೊದಲ್ ಮಾಡಿ. ನೀವ್ ಏನ ಮಾರಾಟ ಮಾಡ್ತೀರ ಅಂದ್ರ ನಿಂದ ಪ್ರಾಡಕ್ಟ್ ನಾ ಯಾಕೆ ತಗೋಬೇಕ ಅನ್ನೋದು ಫಸ್ಟ್ ಪ್ರಶ್ನೆ ಗ್ರಾಹಕಂಗ.
ಈಗ ಬಹಳಷ್ಟು ಮಂದಿ ನಮ್ ಸಾವಯವ ಕೃಷಿಕರದ್ರೊಳಗ ಅದ ದೊಡ್ಡ ಸಮಸ್ಯೆ. ಹ್ಮ್ ಎರಡು ಆಜು ಬಾಜು ಇಟ್ರೆ ಏನು ಫರಕ್ ಕಾಣೋದಿಲ್ಲ. ಯಾಕ ನಾ ಗ್ರಾಹಕ ಆಗಿ ಬಂದಾಗ ನನ್ ಕಡೆ ಏನ್ ಇಂದ್ರಿಯಗಳು ಅದಾವಲ್ಲ ಅವನಷ್ಟ ಇಟ್ಕೊಂಡ್ ನಾ ಪರೀಕ್ಷೆ ಮಾಡಿ ತಗೋತೀನಿ. ರುಚಿ ನೋಡಾಕ್ ನನಗ್ ನಾಲ್ಗೆ ಐತಿ, ರುಚಿ ನೋಡಾಕ್ ನಾಲ್ಗೆ ಐತಿ, ಅಂದ ನೋಡ್ಲಿಕ್ ನನಗ್ ಕಣ್ಣ ಐತಿ, ವಾಸನೆ ನೋಡ್ಲಿಕ್ ಮೂಗ್ ಐತಿ. ಏ ಸರ್ ಸೊ ನಿಮ್ಮ ರುಚಿ ನೋಡಕ್ ನಾಲ್ಗಿ, ಅಂದ ನೋಡ್ಲಿಕ್ ಕಣ್ಣು, ವಾಸನೆ ನೋಡ್ಲಿಕ್ಕೆ ಮೂಗ್ ಐತಿ, ಟೆಕ್ಸ್ಚರ್ ನೋಡ್ಲಿಕ್ಕೆ ಚರ್ಮ ಐತಿ, ಎಲ್ಲಾ ಐತಿ. ಬಟ್ ಇದ್ರೊಳಗ್ ವಿಷ ಐತಿ ಇಲ್ಲ ಅಂತ ನೋಡಕ್ ಏನ್ ಕೊಟ್ಟಾನ ಹೇಳ್ರಿ ದೇವ್ರ ನಿಮಗ್? ಏನು ಕೊಟ್ಟಿಲ್ಲಲ್ಲ. ಸೊ ನನ್ ಕಡೆ ಏನೈತಿ ಅದ್ರ ಮೇಲೆ ಅಷ್ಟೇ ನಾ ಅಳತಿ ಮಾಡ್ಬೋದು. ರುಚಿ ಐತ ತಿಂತೇನೆ, ತಗೋತೇನೆ, ಇನ್ನೂ ₹1 ಹೆಚ್ಚಿಗೆ ಕೊಡ್ತೇನೆ. ಈಗ ಹೋಟೆಲ್ಗೆ ಹೋಗಿರ್ತಿರಲ್ಲ, ಒಂದೊಂದ್ ಡಿಶ್ಗೆ ಒಂದೊಂದ್ ರೇಟ್ ಇಟ್ಟಿರ್ತಾನೆ. ಯಾಕೆ ಎಲ್ಲದಕ್ಕೂ ಒಂದ ರೇಟ್ ಯಾಕೆ ಇಡೋದಿಲ್ಲ? ಯಾರು ಅದನ್ನ ಜಾಸ್ತಿ ತಿಂತಾರ ಅದಕ್ ರೇಟ್ ಜಾಸ್ತಿ, ಹೌದಿಲ್ರಿ? ಸೊ ಹಂಗಾಗಿ ನಾವು ನಮ್ಮ ವಸ್ತುನ ಯಾಕ ತಗೋಬೇಕು ಗ್ರಾಹಕ ಅನ್ನೋದು ಮೊದಲ ವಿವರಣೆ ಮಾಡೋದ್ ಗೊತ್ತಾಗ್ಬೇಕು ನಮ್ಗೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ ಗೊತ್ತಾಗ್ಬೇಕು. ಅದು ಗೊತ್ತಾಗ್ತಂದ್ರೆ ನೀವು ಮಾರ್ಕೆಟ್ ಮಾಡೇ ಮಾಡ್ಬೋದು. ಹಿಂದಾಗರ್ಷಣ ಏನ್ ಬೆಳಿಬೇಕು ಏನ್ ಒಯ್ಬೇಕ ತಾನ ಗೊತ್ತಾಗಲ್ಲ. ನೀವು ಬೆಳೆದಿದ್ದನ್ನೇ ಹೇಳ್ಬೇಕತಿ. ನಾ ಇಂತದ್ ಬೆಳ್ದೇನಿ, ಹಿಂಗ್ ಬೆಳ್ದೇನಿ, ನೀವು ಇದನ್ ತಗೋರಿ ಅಂತ ಹೇಳ್ಬೇಕು. ತಗೊಂಡ್ರಿ ಏನ್ ಲಾಭ ಆಗ್ತೈತಿ, ನಿಮ್ಗ್ ಇದ್ರಾಗ ಏನೇನ್ ಸಿಗ್ತೈತಿ, ಅದೆಲ್ಲಾ ಕತಿ ಒಳಗೆ ಬಂತಲ್ರಿ. ನಾ ಯಾಕೆ ಮಾಡಾಕತ್ತೇನ್ ಹಿಂಗ ಬರ್ಬೇಕ. ಈಗ ಹೇಳಿ ಸರ್, ನೀವು ನಮಗ ಅದನ್ನ ವಿಷ ಆಯ್ತಂತ ನೋಡಾಕ ನಮಗ್ ದೇವ್ರ ಏನೂ ಕೊಟ್ಟಿಲ್ಲ ಅಂತ ಹೇಳ್ರಿ. ಅದ ನಂಗ ಇದನ್ನೆಲ್ಲಾ ನೋಡಾಕತ್ರ ಏನ್ ಅನಸ್ತದ ಅಂದ್ರಿ, ನಾ ಎಷ್ಟೋ ಜನ ನೋಡಿದನ್ರಿ. ನಮ್ ಫ್ರೆಂಡ್ಸ್ ಹತ್ತ ನೋಡಿದನು, ನಮ್ ರಿಲೇಟಿವ್ ಹತ್ತ ನೋಡಿದನ್ರಿ. ಹೆಂಗಂದ್ರಿ, ಅವ್ರಿಗೆ ಯಾವ್ದೇ ರೀತಿ ದುಶ್ಚಟಗಳು ಇರಂಗಿಲ್ರಿ. ಫಾರ್ ಎಕ್ಸಾಂಪಲ್ ಅವ್ರ ಒಂದ್ ಕುಡಿಯಂಗಿಲ್ರಿ, ಸಿಗರೇಟ್ ಸೇದಂಗಿಲ್ರಿ, ಆದ್ರ ಅವ್ರ ಕ್ಯಾನ್ಸರ್ ಆತು, ಇಂತ ದೊಡ್ಡ ದೊಡ್ಡ ಕಾಯಿಲೆದಿಂದ ಬಳಲಾಕತ್ತಾರ. ಇದಕ್ ಮೇನ್ ಕಾರಣ ಅಂತ ಬಂದ್ರೆ ಏನ್ ಹೇಳ್ತೀರಿ? ಅದಕ್ಕ ಕೃಷಿಗೆ ಏನಾರ ರಿಲೇಟಿವ್ ಐತೆ? ಈಗ ನೀವು ಮನುಷ್ಯ ಅಂತ ತಗೊಂಡಾಗ ಬರೀ ಆಹಾರ ಅಂತ ಅಷ್ಟೇ ಒಳಗ್ ಹೋಗ್ತಿರೋದಲ್ರಿ, ಅಥವಾ ನೀವು ಚಟ ಮಾಡಿದ್ರ ಅಷ್ಟೇ ಒಳಗ್ ಹೋಗ್ತೈತೆ ಅಂತ ಏನಿಲ್ಲ. ಈಗ ನೀವು ಬಾಜು ಕುಂತೀರಿ, ಸಿಗರೇಟ್ ಸೇದಾತೀರಿ, ಅದು ನನ್ಗೂ ಹೋಗ್ತೈತೆ, ಹೋಗ್ತೈತೆ ಇಲ್ಲ? ಹೋಗ್ತೈತೆ. ಹಂಗ ನೀವೀಗ ನಿಮ್ ಹೊಲ್ದಾಗ ಏನೋ ಒಂದ್ ವಿಷ ಸಿಂಪಡಿಸಿರಿ, ಅದು ನೀರ್ಲೆ ಬಂದ್ ನೀರಾಗ ಕೂಡ್ತೈತಿ. ಆ ನೀರ್ ನಾ ಕುಡಿತೀನೋ ಇಲ್ಲ? ಕುಡಿತೀನಿ. ಗಾಳಿ ಒಳಗ ಏನೋ ಒಂದ್ ಸಿಂಪಡಣೆ ಆಗಿ ಉಳ್ದಿರ್ತೈತಿ, ಆ ಗಾಳಿಯಿಂದ ನನಗ್ ಬರ್ತೈತೋ ಇಲ್ಲ? ಬರ್ತದೆ. ಹಂಗ ನೀವು ಆಹಾರಕ್ಕೆ ಏನ್ ಸಿಂಪಡಣೆ ಮಾಡ್ತಿರಲ್ಲ, ಅದು ಕೂಡ ಮನುಷ್ಯನ ದೇಹ ಸೇರ್ತಿರ್ತದ್ರಿ. ಸರಿ, ಇದಕ್ ನಾವು ವೈಜ್ಞಾನಿಕವಾಗಿ ಹೇಳುದಾದ್ರ ಹಾಫ್ ಲೈಫ್ ಅಂತ ಹೇಳಿ ಕರಿತೇವ್ರಿ. ಯಾವುದೇ ಒಂದು ಕೆಮಿಕಲ್ ಪ್ರಾಡಕ್ಟ್ ಅಥವಾ ಬಯೋಲಾಜಿಕಲ್ ಪ್ರಾಡಕ್ಟ್ ಏನೋ ಒಂದ್ ವಸ್ತು ಇದ್ರು ಅದ್ರದ್ದು ವಿಘಟನ ಆಗ್ಬೇಕು. ಅಂದ್ರೆ ಈಗ ಅನ್ಕೋರಿ, ನೀವು 1 ಎಕರೆದೊಳಗ ಏನೋ 1 ಲೀಟರ್ ಔಷಧ ಸ್ಪ್ರೇ ಮಾಡಿರಿ, ಅದು 1 ಲೀಟರ್ ಇದ್ದಿದ್ದ ಅರ್ಧ ಲೀಟರ್ ಅಂಶ ಅದ್ರದ್ದು ಇಳಿಲಿಕ್ಕೆ ಒಂದು ಟೈಮ್ ಇರ್ತೈತಿ. ಅದಕ್ಕೆ ಹಾಫ್ ಲೈಫ್ ಅಂತೇವೆ. ಅರ್ಧ ಲೀಟರ್ ಇಂದ ಮತ್ತೆ 250 ml ಅಂದ್ರೆ 1/2 ಲೀಟರ್ ಗಿಳಾಕ್ ಮತ್ ಒಂದ್ ಅಷ್ಟೇ ಟೈಮ್ ತಗೋತಿರ್ತೈತಿ. 250 ಇಂದ 125 ml ಗೆ ಮತ್ತೆ ಅಷ್ಟೇ ಟೈಮ್ ತಗೋತೀರಿ. ಈಗ ಒಂದು ಉದಾಹರಣೆ ಕೊಡೋದಾದ್ರೆ, ಕಳ್ಳನಾಶಕಗಳು ಹೊಡಿತೀವ್ರಿ. ನೀವು ಒಂದ್ ಸರಿ 1 ಎಕರೆದಾಗ 1 ಲೀಟರ್ ಹೊಡೆದ್ರಿ ಅನ್ಕೋರಿ, ಒಂದ್ ಯಾವ್ದೋ ಕಳ್ಳನಾಶಕ, ಅದ್ರದ್ದು ಅಂಶ 1 ಲೀಟರ್ ಇಂದ 500 ml ಅರ್ಧ ಲೀಟರ್ ಆಗಾಕ ಹೆಚ್ಚು ಕಮ್ಮಿ ಇವತ್ತಿನ ದಿವಸದೊಳಗೆ 200 ದಿವಸ ಬೇಕಾಗ್ತದೆ. ಎವರೇಜ್ ನಾ ಹೇಳತ್ತಿದ್, ಒಂದೊಂದ್ ಮಾಲಿಕ್ಯೂಲ್ ಮೇಲೆ ಒಂದೊಂದ್ ರೀತಿ ಹೋಗ್ತೈತಿ, ವಾತಾವರಣ ಹೆಂಗೈತೆ ಅದ್ರ ಮೇಲೆ. ಬಟ್ ಎವರೇಜ್ 200 ದಿವಸ ಇಟ್ಕೋರಿ. ಸೊ 1 ಲೀಟರ್ ಹೊಡೆದಿದ್ದು ಅರ್ಧ ಲೀಟರ್ ಆಗಾಕ 200 ದಿವಸ ಬೇಕಾತ. ಅರ್ಧ ಲೀಟರ್ ಇದ್ದಿದ್ದ 1/2 ಲೀಟರ್ ಆಗಾಕ ಮತ್ತೆ 200 ದಿವಸ ಬೇಕು. 1/2 ಲೀಟರ್ ಇದ್ದಿದ್ದ 1/2 ಲೀಟರ್ ಆಗಾಕ ಮತ್ತೆ 200 ದಿವಸ. ಇಷ್ಟ್ರೊಳಗ ನೀವು ಹೊಳ್ಳಿ ಹೆಸರೇ ಹೊಡಿತೀರಿ. ಇದಕ್ಕೆ ರೆಸಿಡ್ಯೂ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದ್ರ ಅಂಶ ಅಲ್ಲಿ ಉಳ್ಕೊಂತ ಹೋಗ್ತೈತಿ. ಸೊ ಈ ಎಲ್ಲಾ ಅಂಶ ಉಳ್ಕೊಂತ ಬಂದಾಗ ನೀವು ಯಾವಾಗ ಅದನ್ನ ವಾಪಸ್ ಕನ್ಸ್ಯೂಮ್ ಮಾಡ್ತೀರಿ, ಅದು ಗಿಡದ ಮೂಲಕ ನಿಮಗ್ ಬರುದೆ. ಇದಕ್ ಏನಂತೀರಿ, ನಾವ್ ಏನ್ ಸ್ಪ್ರೇ ಮಾಡ್ತೇವಲ್ಲ ಅದ್ರ ಮೇಲೆ ಅಂಟ್ಕೊಂಡ್ ಕುಂದ್ರೋದು ಒಂದ್ ಬೇರೆ, ಇದು ಕಾಂಟ್ಯಾಕ್ಟ್ ಟೈಪ್. ಇನ್ನೊಂದು ಸಿಸ್ಟಮಿಕ್ ಅಂತ ಹೇಳ್ತೇವೆ. ಈಗ ನಾವೇನ್ ಕೊಡ್ತೀವಿ ಅಥವಾ ಹೊಡೆದಿದ್ದ ಅದ್ ಕೆಳಗ್ ಬಿದ್ದಿರ್ತೈತಿ, ಅದನ್ನ ಬೇರೆ ಮೂಲಕ ಒಳಗ್ ತಗೊಂಡಿರ್ತೈತಿ. ಮ್ಯಾಲ ಹತ್ತಿದ್ದನ್ನ ತೊಳೆದ್ರಿ, ಸ್ವಚ್ಛ ಮಾಡ್ಕೊಂಡ್ರಿ, ತಿಂದ್ರಿ, ಒಳಗ್ ಹೋಗಿದ್ದನ್ನ ಏನ್ ಮಾಡ? ಹೌದಾ? ಸೊ ಇದಕ್ಕೂ ಮುಂದ್ ಹೋಗಿ ಮಾತಾಡೋದಾದ್ರೆ, ಇವತ್ತಿನ ದಿವಸದಾಗ ಕಲಬೆರಕೆ ಏನಾಗ್ಯದ ಅನ್ನೋದು ನಿಮ್ಗ ಎಲ್ಲಾರ್ಗು ಗೊತ್ತು. ಅದ್ರ ಬಗ್ಗೆ ಏನ್ ಬಾಳ್ ಹೇಳುದ್ವಿ. ಕಲಬೆರಕೆ ಒಳಗ್ ಏನ್ ಹಾಕಾಕತ್ತೀವಿ, ಅಥವಾ ಅದ್ ಡಿಶ್ ಯಾವ್ದೋ ಒಂದ್ ಚಂದ ಕಾಣ್ಲಿ ಅಂತ ಹೇಳಿ ಮ್ಯಾಲೆ ಯಾವ ಬಣ್ಣ ಹಾಕಾಕತ್ತೇವಿ. ಸೊ ಅವೆಲ್ಲ ಬಹಳಷ್ಟು ವಿಷಯಗಳು ಅದಾವ್ರಿ ಕ್ಯಾನ್ಸರ್ ಬರ್ಲಿಕ್ಕೆ. ಇಂಥದೇ ಒಂದ್ರಿಂದಾನೇ ಬರ್ಬೇಕಂತ ಏನಿಲ್ಲ. ನಾ ಚಟ ಮಾಡಿಲ್ಲ, ನನ್ಗೆ ಯಾಕೆ ಬಂತು ಅಂತ ಕೇಳಕ್ ಆಗುದಿಲ್ಲ. ಸೊ ಅದು ಬರುದೇ. ಬಟ್ ಕೃಷಿದು ಪಾತ್ರ ಐತೆ ಅಂತೀರ ಅದ್ರಾಗ? ಐತ್ರಿ, ಡೆಫಿನೆಟ್ಲಿ ಐತಿ. ಕೃಷಿದ ಪಾತ್ರ ಇಲ್ಲ, ಕೃಷಿಕರದ ಪಾತ್ರ. ಕೃಷಿಕರದ ಪಾತ್ರ ಎಷ್ಟು % ಅದ್ರಿ? ಹೇಳಕ್ ಆಗುದಿಲ್ರಿ. ಯಾರ್ಯಾರ
ವಿಷ ಹೊಡ್ಯಾಕತ್ತಾರ ಎಲ್ಲಾರ್ದು ಐತಿ. ಬಹುಶಃ ನಮ್ನು ಸೇರ್ಸೇ ಇರ್ಬೋದನ್ನ ಗೊತ್ತಿಲ್ಲ. ಈಗ ಕಳೆನಾಶಕ ಅಂತ ಬಂದ್ರೆ ಎಷ್ಟು ಹಾರ್ಮ್ಫುಲ್ ರೀ ಸರ್ ಅದು ಭೂಮಿ? ಹಿಂಗೆ ಅಂತ ಹೇಳುದು ಕಠಿಣ ರೀ ಅಗೇನ್. ಬಟ್ ಇವತ್ತ ಅದಕ್ಕೆ ಹೆಂಗ್ ಮಾಡ ಅಂದ್ರ ಅದನ್ನ ಅನಿವಾರ್ಯತೆ ಅನ್ನೋ ಆ ಸ್ಟೇಜಿಗೆ ತಂದ್ ನಿಲ್ಸ್ಯಾರ. ಸೊ ಅದು ಅನಿವಾರ್ಯತೆ ಆಗ್ಬಾರ್ದಿತ್ತ, ಅದು ಇಲ್ದೇನು ನಾವ್ ಹೆಂಗ್ ಮಾಡ್ಬೋದು ಅನ್ನೋದಕ್ ಸಾಕಷ್ಟು ನಾವು ನಮ್ ಹೊಲ್ದಾಗ ಹುಡ್ಕೊಂಡ್ರನ ಸಿಗ್ತಾವ. ಹಿಂದಿನ ರೈತರು ಸಾಕಷ್ಟು ಅದನ್ನೆಲ್ಲ ಮಾಡ್ಕೊಂತ ಬಂದಾರ. ಎಲ್ಲಾರು ಅವ್ರು ಬರೀ ಕುರ್ಚಿಗೆ ಹಿಡ್ಕೊಂಡ್ ಇಲ್ಲೇನ ಕಳೆ ತಕೊಂತ ಹೋಗಿಲ್ಲ. ಅವ್ರು ಆಯಾ ಟೈಮಿಗೆ ತಕ್ಕಂಗ ಬೇರೆ ಬೇರೆ ಅಸ್ತ್ರ ಬಳಸಿ ಕಳೆ ನಿಯಂತ್ರಣ ಮಾಡ್ಯಾರ ಅವ್ರು. ಬಟ್ ಇವತ್ತಿಗೆ ಏನಾಗ್ಯದ, ಸಾಕಷ್ಟು ನಗರೀಕರಣ ಆಗ್ಲಿ ಅಥವಾ ನೀವು ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಕಾರ್ಖಾನೆಗಳು ಬಹಳ ಆದ್ವು, ಬಹಳಷ್ಟು ನೌಕರಿ ಹೊರಗ್ ಸಿಗಾಕತ್. ಸೊ ಹಂಗಾಗಿ ಮಂದಿ ಹೊಲ್ದಾಗ ದುಡಿಯೋರ್ ಕಮ್ಮಿ ಇರೋದಕ್ಕ ಆ ವ್ಯವಸ್ಥೆಗೆ ಅದನ್ನ ಅನಿವಾರ್ಯತೆ ಅನ್ನೋ ಸೋಗ್ನೊಳಗ್ ತಗೊಂಬಂದ್ ನಿಲ್ಸಾರ. ಹಂಗಾಗಿ ನೀವು ಕಳೆನಾಶಕ ಹೊಡಿಲಾರ್ದ ಕೆಲ್ಸ ಆಗೋದಿಲ್ಲ ಅನ್ನೋ ಸ್ಥಿತಿಗೆ ರೈತ ಬಂದಿದ್ದು ಖರೆ. ಅದು ಹೊಡೆದಿದ್ದು ಎಷ್ಟು ಕೆಟ್ಟದ್ ಅನ್ನೋದಕ್ಕ ಈಗ ಉದಾಹರಣೆ ಹೇಳಿದ್ನಲ್ಲ, ಹಾಫ್ ಲೈಫ್ ಅಂತೂ ನಿಮ್ಗೆ ಗೊತ್ತಾಯ್ತು, ಹೊಡೆದಿದ್ ಎಷ್ಟ್ ದಿವ್ಸ ಉಳಿತೈತ ಅನ್ನೋದ್ ಹೇಳಿ. ಹಿಂಗೆ ಆಗಾಕತ್ತದ ಅಂತ ಹೇಳಿ ಪ್ರೂಫ್ ಹೊರಗೆ ಎಲ್ಲೂ ಬಹಳ ಸಿಕ್ಕಿಲ್ರಿ. ಈಗ ನಾವು ಒಂದ್ ಇದನ್ನ ಹೇಳ್ಬೋದಂದ್ರೆ, ಇಂಥದ ಒಂದು ಕಳೆನಾಶಕದ ಅಮೆರಿಕಾದೊಳಗ ಒಂದು ಕೇಸ್ ಆಯ್ತು, ಕಾನೂನ್ ಹೋರಾಟ ಆತ. ಬಹಳ ಒಬ್ಬ ಗಾರ್ಡನ್ನಿಗೆ ಅದನ್ನ ಏನೋ ಬಳಸಾಕತ್ತಿದ್ದ, ಅವ ಅದನ್ನ ಬಳಸಿದ್ದಕ್ಕೆ ನನಗೆ ಕ್ಯಾನ್ಸರ್ ಬಂದೈತ ಅಂತ ಹೇಳಿ ಕೋರ್ಟ್ನಾಗ ಹೋಗಿ ಕೇಸ್ ಹಾಕಿದ. ಅವ್ನ್ ನೋಡಿ ಮತ್ತೊಂದ್ ಸ್ವಲ್ಪ ಜನ ಕೇಸ್ ಹಾಕಿದ್ರು. ಅದ ಹೆಚ್ಚು ಕಮ್ಮಿ ಒಂದ್ ಹತ್ತತ್ರ 1.1 ಬಿಲಿಯನ್ ಮ್ಯಾಲೇನೋ ರೊಕ್ಕ ಕೊಟ್ಟು ಇದನ್ ಮಾಡಿದ್ರು, ಸೆಟಲ್ ಮಾಡಿದ್ರು. ಸೊ ಅವ್ರು 1 ಬಿಲಿಯನ್ ಮೇಲೆ ಅದಕ್ಕೆ ರೊಕ್ಕ ಕೊಟ್ಟು ಸೆಟಲ್ ಮಾಡಾಕತ್ತಾರ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಅವ್ರಿಗೆ ಎಷ್ಟು ಬೇಕಾಗ್ಯದ. ಅದ್ರದ್ದು ಹಾಫ್ ಲೈಫ್ ಅಂತೂ ಹೇಳಿದಾರೆ, ಯಾಕೆ ಅದ್ರ ರೆಸಿಡ್ಯೂ ಬಹಳ ದಿವಸ ಉಳಿತೈತೆ ಅನ್ನೋದ. ಯಾವ್ದು ಒಂದನ್ನ ಕೊಲ್ಬೇಕಂತ ಬಂದಿರ್ತದಲ್ಲ, ಅದು ಯಾವಾಗೂ ಉದ್ಧಾರ ಮಾಡೋದೇ ಇಲ್ಲ. ಹಾ, ಸೊ ಈಗ ನೀವು ಅದು ಈಗ ಹುಲಿ ಒಂದು ಜಿಂಕಿನ ಭೇಟಿ ಆಡೋದು ಅದಕ್ಕ ತನ್ನ ಹೊಟ್ಟಿ ತುಂಬ್ಕೊಳಕ್ ಅಷ್ಟೇ. ಅದು ಆಹಾರಕ್ಕಾಗಿ ಕೊಂದಾಗ ಒಂದ ಜಿಂಕಿನ ಬೇಟೆ ಆಡ್ತೈತ, ಮತ್ ಹೊಳ್ಳಿ ಜಿಂಕಿ ಹುಟ್ಲಿ ಅಂತ ಹೇಳಿ ಬಿಟ್ಟಿರ್ತೈತಿ. ಇದು ಹಂಗಲ್ಲಲ್ಲ, ನಾಶಕ ಅಂತ ಬಂದಾಗ ನೀವು ಎಲ್ಲಾನು ಅದನ್ನ ಸಿಂಪಡಣೆ ಮಾಡಿ ಡಮ್ ಅನ್ಸಕ್ಕೆ ಬಂದಿರ್ತೀರಿ. ಸೊ ಅದು ಯಾವತ್ತೂ ನಿಮ್ಮನ್ನ ಉದ್ಧಾರ ಮಾಡಕಂತೂ ಬಂದಿಲ್ಲ, ಇದು ಹೇಳ್ಬೋದು. ಎರಡನೇದು, ನಾವ್ ಎಲ್ಲಾ ದೃಷ್ಟಿನೂ ಹೆಂಗ್ ಇಟ್ಕೊಂಡಿರ್ತೀವ್ರಿ, ಮನುಷ್ಯನ್ ದೃಷ್ಟಿಯೊಳಗ ಇದು ಕೆಟ್ಟದ್ದು ಚಲೋದ್ ಅನ್ಕೊಂತ ಹೊಂಟೇವ ಅಷ್ಟೇ. ಬಟ್ ಪ್ರಕೃತಿ ದೃಷ್ಟಿಯೊಳಗ ಇದು ಮಾಡಿದ್ದೆಲ್ಲ ಪ್ರಕೃತಿನ ಅಲ್ಲ, ನೀವೇನ್ ಗಿಡ ತಯಾರು ಮಾಡಿಲ್ಲ ಅಥವಾ ಒಂದ್ ಆಕಳ ನಾವ್ ತಯಾರು ಮಾಡಿಲ್ಲ, ಅದ್ ಮೊದ್ಲ ಐತಿ, ತಯಾರಾಯ್ತು. ಸೊ ಆ ದೃಷ್ಟಿಕೋನದಿಂದ ನೋಡಿದಾಗ ಇವನ್ನೆಲ್ಲ ಬಳಕೆ ಮಾಡ್ಬಾರ್ದು ಅನ್ನೋದು ತಮಗ್ ತಾವಾಗೆ ಒಳಗಿಂದ ಬರ್ತದ. ಈಗ ನಾವ್ ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ಅನ್ನಕ ನಾ ಮನುಷ್ಯ ಆಗಿ ಹೇಳ್ಬೋದಷ್ಟ. ಈಗ ಹೆಂಗ, ಈಗ ಒಂದ್ ಕರೆಂಟ್ ಅನ್ಕೋರಿ, ಕರೆಂಟ್ ಚಲೋದ ಕೆಟ್ಟದ ನಿಮ್ ಪ್ರಕಾರ? ಮುಟ್ರೆ ಕೆಟ್ಟದ್ರಿ, ಇಲ್ಬೇಕಂದ್ರೆ ಚಲೋ ಅಷ್ಟೇ ಅಲ್ರಿ. ಈಗ ಅದು ಹಂಗಂತ ಬಲ್ಬ್ ನಾಗ ಇದ್ದಾಗ ಒಳ್ಳೆ ಕರೆಂಟ್, ನನ್ ಮೈಯಾಗ ಹಾದಾಗ ಕೆಟ್ಟ ಕರೆಂಟ್ ಅನ್ನಕ್ ಆಗುದಿಲ್ಲ. ಬೆಂಕಿನ ಹಂಗ, ಒಲಿ ಮೇಲಿದ್ದಾಗ ಚಲೋ ಬೆಂಕಿ, ಮನಿಗೆಲ್ಲ ಹತ್ತದಾಗ ಕೆಟ್ಟ ಬೆಂಕಿ. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಾಗ ಬಳಸ್ಬೇಕು, ಎಲ್ಲಿ ಬಳಸ್ಬೇಕು, ಹೆಂಗ್ ಬಳಸ್ಬೇಕು ಅನ್ನೋದು ಗೊತ್ತು. ಕಳೆನಾಶಕಗಳನ್ನ ತರೋಕಿನ ಮೊದಲ ನಿಮ್ ಹಂಗ ಮೂಲವಾಗಿ ನೋಡಿದ್ರ, ಕಳೆನಾಶಕ ಅಂತ ಏನ್ ಸ್ಟೋರಿ ಚಾಲು ಆತಲ್ರಿ, ಇದಕ್ಕೂ ಆ ವಿಜ್ಞಾನಿ ಏನ್ ಫಸ್ಟ್ ಕಂಡ್ ಹಿಡ್ದ ಅಥವಾ ಕೆಲಸ ಮಾಡದ, ಅವ ಒಂದು ಪ್ಲಾಂಟ್ ಅಂದ್ರ ಗಿಡದ ಎಕ್ಸ್ಟ್ರಾಕ್ಟ್ ಇಂದಾನ ಮಾಡ್ಯಾನ. ಫಸ್ಟ್ ಐಡೆಂಟಿಫೈ ಆಗಿದ್ದು 2,4-D ಅಂತ ಹೇಳಿ, 2,4-ಡೈಕ್ಲೋರೋಫಿನಾಕ್ಸಿಯಾಸ್ಟಿಕ್ ಆಸಿಡ್ ಅಂತ ಹೇಳಿ ಕರೀತಾರ. ಇದು ಪ್ರತಿ ಗಿಡದೊಳಗೂ ಅಂದ್ರ ತಾನ ಜನರೇಟ್ ಆಗ್ತಿರ್ತೈತಿ. ಆದ್ರೆ ಅದನ್ನ ನೀವು ಜಾಸ್ತಿ ಪ್ರಮಾಣದಾಗ ಒಂದ್ ಕಡೆ ಸೇರಿಸಿ ಹೊಡೆದಾಗ ಅದು ಬೆಳೆಗಳನ್ನ ನಾಶ ಮಾಡ್ತೈತೆ ಅಂತ ಹೇಳಿ ಗೊತ್ತಾಯ್ತು. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಮತ್ ಮಾಡಿಫೈ ಮಾಡ್ಕೊಂತ ಬೇರೆ ಬೇರೆ ಮಾಲಿಕ್ಯೂಲ್ ಡಿಸೈನ್ ಹಾಕೊಂತ ಹೊಂಟು, ರೈಟ್. ಸೊ ಯಾವ್ದೇ ಒಂದು ಜಾಸ್ತಿ ಪ್ರಮಾಣದಾಗ ಬರ್ತೈತಿ ಅಂದಾಗ ಅದು ಡೆಫಿನೆಟ್ಲಿ ಹಾಳು ಮಾಡುದು. ಈಗ ನಮ್ಗೆ ನೀರ್ ಎಷ್ಟ್ ಕುಡಿಬೋದ್ರಿ ಒಬ್ಬ ಮನುಷ್ಯ ಒಂದ್ ದಿವ್ಸಕ್ಕೆ? 3-4 ಲೀಟರ್. ಈಗ ಒಂದ್ 10 ಲೀಟರ್ ಒಮ್ಮೆ ನಿಮ್ಗೆ ಕುಡ್ಸಿದೆ ಅಂದ್ರೆ ಕುಡಿ ನೀರ್ ಅದೇನ್ ವಿಷ ಅಲ್ಲ ಅಂತ ಹೇಳಿ ಕುಡ್ಸಿದ್ರೆ ಏನಾಗ್ತದೆ? ನೀರ್ ಪಿತ್ತ. ಸೊ ಪ್ರಮಾಣ ಅದು ಎಲ್ಲಿರ್ಬೇಕು, ಯಾವಾಗ ಇರ್ಬೇಕು, ಅದೆಲ್ಲ ಮ್ಯಾಟರ್ ಆಗ್ತದೆ. ಸೊ ಇಲ್ಲಿ ಏನಾಗ್ಲಿಕ್ಕತ್ತ ಕಳೆನಾಶಕದೊಳಗ ಆ ಮಾಲಿಕ್ಯೂಲ್ಸ್ ಎಲ್ಲ ಒಂದೇ ಕಡೆ ತಂದು ಬಹಳಷ್ಟು ಸುರಿಯಾಕತ್ತಿರೋದ್ರಿಂದ ಮುಂದಿನ ದಿನದೊಳಗ ಅದ್ರದ್ ಪರಿಣಾಮ ನಾವು ನೋಡ್ಲೇಬೇಕಾಗ್ತದೆ. ಈಗಾಗ್ಲೇ ಶುರು ಆಗ್ಯಾವ. ಅದೇ ಹೇಳಿದ್ನಲ್ಲ, ಈಗ ಅಮೆರಿಕದ ಕೇಸ್ ಮಾಡಿದ್ದು, ಸಾಕಷ್ಟು ಜನ ಗಾರ್ಡನ್ ಕೆಲಸ ಮಾಡೋರು ಕೂಡಿ ಕೇಸ್ ಮಾಡಿ. ಈಗ 1 ಬಿಲಿಯನ್ ಅಂದ್ರೆ ಎಷ್ಟು, 1,000 ಕೋಟಿ ಮೇಲೆ ಬರೀ ಸೆಟಲ್ಮೆಂಟ್ ಒಂದ್ ಕಂಪ್ನಿ ಕೊಡ್ತೈತಂದ್ರೆ ಇಮ್ಯಾಜಿನ್ ಮಾಡ್ರಿ ಎಷ್ಟು ದೊಡ್ಡದಿರ್ಬೋದು ಅದ್ರದ್ದು. ಅಂದ್ರೆ ನೀವೇನ್ ಹೇಳಾಕತ್ತೀರಿ, ಕಳೆ ನಾಶಕ ಮಾಡೋ ಬದ್ಲಿ ನಿಯಂತ್ರಣ ಮಾಡತ್ತೆ. ಎಲ್ಲಾನು ನಿಯಂತ್ರಣ ಮಾಡ್ಲಿಕ್ಕೆ ಐತ್ರಿ, ಯಾವ್ದು ನಾಶ ಮಾಡ್ಲಿಕ್ಕೆ ಯಾವ್ದು ಇಲ್ಲ. ಈಗ ಅಷ್ಟಾಗು ನಿಮ್ದು ಕಳೆನಾಶಕ ಬಂದ್ ಕೂಡಲೇ ಏನ್ ಎಲ್ಲಾ ಕಡೆ ಹೋಗೇ ಬಿಟ್ಟವನು. ಎಲ್ಲಿ ಕರ್ಕಿಗೆ ಎಲ್ಲಾರು ಹೊಡೆಯಾಕತ್ತೀರಿ ಅಷ್ಟು, ಬಟ್ ಹಿಂಗ್ ಕರ್ಕಿ ಕಣ್ಣಿಗೆ ಕಾಣ್ಲಾರ್ದಂಗ್ ಹೋಗ್ಯದನ? ಹೋಗಿಲ್ಲಲ್ಲ.
ಸೊ ಅವೆಲ್ಲ ಯಾವ್ದೋ ಒಂದ್ ಕಾರಣಕ್ಕೆ ಇದಾವ. ಅದಕ್ಕೆ ಏನಾಗ್ಬೇಕ, ದೃಷ್ಟಿಕೋನ ಮನುಷ್ಯ ಆಗಿ ನೋಡೋಕಿನ ಇದು ಯಾಕೆ ಐತಿ ಅಸ್ತಿತ್ವದೊಳಗ ಅಂತ ಹೇಳಿ ಮೊದಲ್ ಪ್ರಶ್ನೆ ಮಾಡ್ಬೇಕು. ಕಳೆ ಯಾಕೆ ಬರಾಕತ್ತೈತಿ, ಯಾಕೆ ಒಂದೇ ತರ ಕಳೆ ಬರಂಗಿಲ್ಲ ಹೊಲ ತುಂಬಾ, ಅವೆಲ್ಲ ಗೊತ್ತಾಗ್ಬೇಕಲ್ಲ. ಕಸಾನ್ ಸಾಯಿಸ್ಬೇಕು ಅಥವಾ ನಿಯಂತ್ರಣ ಮಾಡ್ಬೇಕು ಸರಿ, ಬಟ್ ಮೊದಲು ಹುಟ್ಟಾತೈತರ ಯಾಕಂತ ವಿಚಾರ ಮಾಡ್ರಿ. ಏನ್ ಮಾಡ್ಬೇಕ್ರಿ ಸರ್ ಅದಕ್ಕೆ? ಅಲ್ಲ, ನೀವು ಅಬ್ಸರ್ವ್ ಮಾಡ್ಬೇಕ್ರಿ ಮೊದಲು. ಈಗ ಬಹಳಷ್ಟು ಮಂದಿ ಹೇಳುದೇನ್ರಿ, ನನ್ಗೂ ಬಂದಲ್ಲಿ ಬಹಳ ಮಂದಿ ಅದನ್ನ ಹೇಳ್ತಿರ್ತಾರ, ನಿನ್ ಕಡೆ ಎಲ್ಲಾ ಇನ್ಫಾರ್ಮೇಶನ್ ಐತಿ, ನಿಂಗ್ ಇದನ್ ಸಿಗ್ತೈತಿ ಹಂಗನ್. ಇನ್ಫಾರ್ಮೇಶನ್ ಎಲ್ಲಾರ ಕಡೆನೂ ಇರ್ತೈತಿ. ಮನುಷ್ಯಾಗ್ ಬೇಕಾಗಿದ್ದ ಗಮನ, ಮಾಹಿತಿ ಅಲ್ಲ. ನೀವು ಯಾವಾಗ ಗಮನ ಕೊಡ್ಲಿಕ್ ಚಾಲು ಮಾಡ್ತಿರಲ್ಲ ಅವಾಗ ತಾನೇ ಸರಿ ಆಗ್ತದೆಲ್ಲ. ಇದ್ ಯಾಕೆ ಹಿಂಗೈತಿ, ಇದ್ ಯಾಕೆ ಇಲ್ಲಿ ಹುಟ್ಟೈತಿ, ಇದ್ ಯಾಕೆ ಇಲ್ಲೇ ಬೆಳೆಯಕತೈತಿ, ಯಾಕೆ ನೀರಾಗ ಒಂದ್ ಕಸ ಬೆಳೆಯತೈತಿ, ನೀರ್ ನಿಲ್ಲಲ್ದ ಒಂದ್ ಕಸ ಬೆಳೆಯತೈತಿ, ಗಟ್ಟಿ ನೆಲ್ದಾಗ ಒಂದ್ ಕಸ ಬೆಳೆಯತೈತಿ. ಇದೆಲ್ಲ ಈಗ ನಾವು ಹೇಳುದಕ್ ಬಹಳಷ್ಟು ತುತ್ತೂರಿ ಓದ್ಬೋದ್ರಿ, ಬಟ್ ಇವತ್ತು ರೈತನ ಪರಿಸ್ಥಿತಿನೂ ಅಷ್ಟ ತ್ರಾಸದಾಯಕ ಐತಿ. ಅವನಿಗೆ ಪರಿವಾರನ ಸಾಥ್ ಕೊಡವಲ್ತು ಕೃಷಿ ಮಾಡಾಕ. ಹಂಗಾಗಿ ಅವ್ನ ಒಬ್ಬನೇ ಇದ್ದಾಗ ಇನ್ ಕೆಲಸಗಾರರಂತೂ ಸಿಗೋದ್ ದೂರದ ಮಾತೈತಿ. ಸೊ ಅವನ್ನೆಲ್ಲ ನಾವು ಚೌಕಟ್ಟೊಳಗೆ ಇಟ್ಕೊಂಡ್ ನೋಡೋದಾದ್ರ, ನಾವು ವಿಜ್ಞಾನಿಗಳಾಗಿ ಏನ್ ಪ್ರಯತ್ನ ಮಾಡ್ಬೋದು ಅನ್ನೋದಾದ್ರ, ಅವ್ರೇನ್ ಬಯಸಾಕತ್ತಾರಲ್ಲ ಹೆಂಗ್ ಕೆಲ್ಸ ಬೇಕನ್ನಾಕತ್ತಾರ. ಈಗ ಅವ್ನ್ ಕಳೆನಾಶಕ ಬೇಕಾಗ್ಯದ, ಅದು ಸೇಫ್ ಇರುವಂತ ಒಂದು ಕಳೆನಾಶಕ ತರ್ಬೇಕೆ ಹೊರತು ಎಲ್ಲೋ ಒಂದ್ ರೆಡಿ ಆಗಿದ್ ಕೆಮಿಕಲ್ ತನ್ನ ಹಾಕ್ತೇನಂದ್ರ ಕಷ್ಟದ. ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ದ ಒಂದ್ ಫಾರ್ಮುಲಾ ಪ್ರಯತ್ನ ಮಾಡಾತೀವ್ರಿ, ಕೆಲ್ಸ ಕೊಡಾತೈತಿ, ಬಟ್ ಅದಕ್ಕೆ ಇನ್ನೂ ಬಹಳ ಟೈಮ್ ಬೇಕಾಗ್ತೈತಿ ಹೊರಗ್ ತಗೊಂಡ್ ಬರಾಕ. ಎರಡನೇದ ನಿಮ್ಗೆ ಈಗ ಕಳೆನಾಶಕದೊಳಗ ನಾವೀಗ ನಮ್ ಕಬ್ಬೊಳಗ ಹೆಂಗ್ ಮಾಡೇವಿ, ಪಗಡ್ ಸಾಲ್ ಅಂತೀವಿ, ಅಂದ್ರೆ ಕತ್ರಿ ಬನ್ನಿ ಅಂತಾನೂ ಕರೀತಾರ. ಸಾಲಿಂದ ಸಾಲಿಗೂ 3 ಅಡಿ, ಅಗಿಯಿಂದ ಅಗಿಗೂ 3 ಅಡಿ ಇಟ್ಟಿವಿ. ಅವಾಗ ಏನಾಗ್ತದೆ, ಎರಡೂ ದಿಕ್ಕೊಳಗೂ ನೀವು ಗಳೆ ಹೊಡೆದ್ ಬಿಡ್ತೀರಿ. ಪೂರ್ವ ಪಶ್ಚಿಮನೂ ಗಳೆ ಹೊಡಿತೀರಿ, ಉತ್ತರ ದಕ್ಷಿಣನೂ ಗಳೆ ಹೊಡಿತೀರಿ. ಸೊ ನೀವು 10 ಮಂದಿ ಕೈಲಕ್ಕೆ ತಗ್ಸು ಕಸಾನ ಒಬ್ಬ ಮನುಷ್ಯ ಗಳೆ ಹೊಡೆದ್ ತೆಗೆದ್ ಬಿಡ್ಬೋದು. ನೋಡೋಣನ್ರಿ. ಅಲ್ಲ, ಈಗ ಕಷ್ಟ ಅದ, ಕಬ್ಬ್ ಬೆಳೆದ್ ನಿಂತೈತಿ, ಈಗ ನಿಮ್ಗೆ ಕಾಣೋದಿಲ್ಲ, ಅದ ತೋರಿಸ್ತೇನೆ ಬೇಕಂದ್ರ ಅಂತ ನೋಡೋಣ. ಅದ್ರದ್ದು ಇದನ್ನು ಫೋಟೋಸ್ ಗಿಟೋಸ್ ಹಳೇದ್ ಕೊಡ್ತೇನೆ ನಿಮ್ಗೆ. ಸೊ ಹಂಗ ಇದು ಒಂದ್ ದಾರಿ ಆಯ್ತು. ಎರಡನೇ ದಾರಿ, ನಿಮ್ಮಲ್ಲಿ ಸಣ್ಣ ಮಷಿನ್ ಹೆಗ್ಲಿಗೆ ಹಾಕೊಂಡ್ ಹೊಡಿಯುವಂತ ಬ್ರಷ್ ಕಟ್ರ್ ಅವು ಇದ್ದ ಇರ್ತಾವ. ಅದನ್ನ ನೀವು ಬಳಸ್ಕೊಂಡು ಕಸ ಕಮ್ಮಿ ಮಾಡ್ಕೊಂತ ಹೋಗ್ಬೋದು. ಸೊ ಯಾವಾಗ ನಿಮ್ಗ ಅದು ಬೆಳಿ ಮ್ಯಾಲ್ ಈಗ ಹೆಂಗ ಬೆಳಿ ಮತ್ತ ಕಳೆ ಎರಡುದ್ರ ನಡು ಒಂದ್ ರೇಸ್ ಐತ್ರಿ. ಈ ರೇಸ್ ಒಳಗ ಇದನ್ ಜಗ್ ಹಿಡದ್ ಬಿಟ್ರೆ ಏನಾಗ್ತೈತಿ, ಬೆಳಿ ತಾನ ಮ್ಯಾಲ್ ಬಂತ. ಒಂದ್ಸರಿ ಬೆಳಿ ಮ್ಯಾಲ್ ಬಂತಂದ್ರ ತನ್ನನ್ ತಾನ್ ನಿಯಂತ್ರಿಸ್ಕೋತೈತಿ. ನಾವು ಪೂರಾ ಸ್ವಚ್ಛ ಮಾಡ್ಬೇಕಾದ್ರೆ ಬೇಕಾಗಿಲ್ಲ. ನೀವೀಗ ಹುಟ್ಟಿದ ಕೂಸಿಗೆ, ಈಗ ನಮ್ ಮನುಷ್ಯರೊಳಗ ಕೂಸು ಹುಟ್ತಾರ, ಎಷ್ಟ್ ಏಜ್ ತನಕ ಕಾಳಜಿ ಮಾಡ್ತೀರಿ? ಮಾಡ್ತೀರಿ ಒಂದ್ 10-15 ವರ್ಷ ಮಾಡ್ತೀವಿ. 15 ವರ್ಷ ಎಲ್ಲ ಯಾರು ಒಂದ್ 7-8 ಅಗ್ದಿ ಸೂಕ್ಷ್ಮವಾಗಿ ಯಾವಾಗ ಕಾಳಜಿ ಮಾಡ್ತೀರಿ? 2-3 ವರ್ಷ. ಆಮೇಲೆ ಏನ್ ಮಾಡ್ತೀರಿ ಕಾಳಜಿ? ಆಮೇಲೆ ಮತ್ತೆ ಬಿಟ್ಟು ಬಿಡ್ತೀವಿ. ಅಲ್ಲ, ಒಂದಿಟ್ ಕಮ್ಮಿ ಮಾಡ್ತೀರಿ. 10 ವರ್ಷದ ತನ ಮತ್ತೊಂದ್ 3 ವರ್ಷದ ತನ ಬಾರೋ ಬಂಗಾರ ಅಂತ ಹೇಳಿ ಎತ್ಕೊಂಡ್ ಅಡ್ಡಾಡ್ತೇವಲ್ಲ, ಯಾರು ಕೇಳಾಕ್ ಬಿಡುದಿಲ್ಲ. 3 ವರ್ಷದ ನಂತರ ಹಗರ್ಕ ಅವ್ನ ಕೇಳಾಕ್ ಬಿಡಾಕ ಅಂದ್ರೆ ಒಂದಿಟ್ ಕಾಳಜಿ ಕಮ್ಮಿ ಆತ. ಹೊಳ್ಳೆ 7-8 ವರ್ಷ ಆದ್ಮೇಲೆ ಇನ್ನೂ ಕಾಳಜಿ ಕಮ್ಮಿ ಆತ. 10 ವರ್ಷಕ್ಕೆ ಬಂದ್ಬಿಡ್ಲೆ ಮಗನ ಅಲ್ಲಾಕ್ ಹೋಗಿದ್ದೆ ಅಂತ ನಾವ ಒಂದೆರಡು ಹೊಡಿತೇವೆ, ಹೊಡೆದು ಕಾಳಜಿ ಮಾಡ್ತೇವೆ. ಹೌದ್ರಿ? ಸೊ ಇದನ್ನ ನೀವು ಬೆಳಿದಕ್ ಅಪ್ಲೈ ಮಾಡ್ಕೊರಿ. ಬೆಳಿ ಸಣ್ಣದಿದ್ದಾಗ ಸ್ವಲ್ಪ ಕಾಳಜಿ ಬೇಕಾಗ್ತದೆ, ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಕಾಳಜಿ ಕಮ್ಮಿ ಮಾಡ್ರಿ, ಮತ್ತು ದೊಡ್ಡದಾಗ ಇನ್ನೂ ಕಾಳಜಿ ಕಮ್ಮಿ ಮಾಡ್ರಿ, ಅವಾಗ ಬೆಳಿ ತಂತ ಮಾಡ್ಕೋತೈತಿ. ಈಗ ನೀವು 20 ವರ್ಷದ ಹುಡುಗಗೂ ಇವತ್ತು ಕೈ ತುತ್ತು ತಿನ್ನಿಸ್ತೇನೆ ಅಂದ್ರೆ ಬೇಕಾಗ್ಯದ ನಂಗ. ಅಂದ್ರೆ ಇದ ನಾಶ ಬೇಡ, ನಿಯಂತ್ರಣ ಅಂದ್ರೆ ಇದ ಆಗ್ತೈತಿ ಅಷ್ಟೇ. ಬಟ್ ನಮ್ಮ ಹಳ್ಳಿ ಕಡೆ ಆತು ಎಲ್ಲಾ ರೈತರ ಮೈಂಡ್ ಸೆಟ್ ದಾಗ ಏನದ ಅಂದ್ರೆ ರೀ, ಒಂದ್ ಕಳೆ ಏನಾರ ಭೂಮಿ ಒಳಗಿತ್ತಂದ್ರ ಅದ ನಮಗ ಇದು ಕೊಡಂಗಿಲ್ಲ, ಉತ್ಪನ್ನ ಸರಿ ಬರಂಗಿಲ್ಲ ಮತ್ತೊಂದ್ ಈ ತರ ಆಯ್ತು. ಈಗ ನಾಶ ಮಾಡಿರಲ್ಲ, ಉತ್ಪನ್ನ ಬರತೈತ, ಕಳೆನಾಶಕ ಹೊಡೆದಿರಲ್ಲ, ನಿಮ್ಗ್ ನೀವೇ ಕೇಳ್ಕೊರಿ, ಯಾರಿಗೂ ಹೇಳೋದ್ ಬೇಡ. ನಿಮ್ ಮನ್ಸಿಗೆ ನೀವ ನಿಮ್ ಕನ್ನಡಿ ಮುಂದೆ ನಿಂತ ಕೇಳ್ಕೊರಿ, ನಾ ಇಷ್ಟೆಲ್ಲಾ ಕಳೆನಾಶಕ ಹೊಡೆದೇನಿ, ನಂದು ಉತ್ಪನ್ನ ಬಂದೈತನು? ಎಷ್ಟ್ ಮಂದಿ ರೈತರ ಸಾಲದಿಂದ ಹೊರಗ್ ಬಂದಿರಿ? ನೀವು ಅರಮನೆ ಕಟ್ಸೋದ್ ಬೇಡ, ದೊಡ್ಡ ಗಾಡಿ ತಗೊಳೋದ್ ಬೇಡ, ಮೊದಲ್ ಸಾಲದಿಂದ ಹೊರಗ್ ಬರೋಣಲ್ಲ. ಯಾಕಂದ್ರ ನಾವ್ ನಾಶ ಮಾಡಾಕತ್ತಪ್ಪ ಯಾಕೆ ಬಂದಿಲ್ಲ ತಂದ್ ನೀವೇ ಕೇಳ್ಕೊಬೇಕಲ್ಲ, ಯಾರು ಕೇಳ್ಕೊಬೇಕು? ಆಯ್ತು, ನಿಮ್ದು ಉತ್ಪನ್ನ ವರ್ಷ ಹೆಚ್ಚಾಗತ್ತೈತೋ ಕಮ್ಮಿ ಆಗತ್ತೈತೋ ನಿಮ್ಗ ಗೊತ್ತೈತಲ್ಲ, ಯಾರು ಹೇಳೋದ್ ಬೇಡ. ಅದ ಕಾರಣಗಳು ಏನೇನ್ ಸರ್? ಒಂದು ಉತ್ಪನ್ನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗತ್ತ ಬಂದ್ರ ನಿಮ್ ಪ್ರಕಾರ? ಇಲ್ಲಿ ಒಂದು ಪೂರಕ ವ್ಯವಸ್ಥೆ ಏನಿರ್ತೈತಿ ಅದನ್ನ ಹಾಳು ಮಾಡೇವಿ. ಈಗ ಹೆಂಗ ದನ, ಈಗ ನಾ ಕಟ್ ಹಾಕೇನಿ, ನಾ ಬಿಚ್ಚ ಹೊಡೆದ್ರೆ ದನ ಬದುಕಂಗಿಲ್ಲ ಅಂದ್ರ ನಾ ಇವತ್ ಹಗ್ಗ ಕಟ್ ಮಾಡಿ ಕೈ ಬಿಟ್ಬಿಟ್ಟೆ, ನಾನು ದನ ಅಲ್ಲ ಅಂತ. ನಾ ಕಟ್ಟಿ ಮೇಸಿದ್ಕಿನ ಚಲೋ ಬದುಕ್ತೈತ, ನಾ ಹೆಂಗ ಆಗ್ತದೆ? ಒಳ್ಳೆ ಚಲೋ. ಅಂದ್ರೆ ಅದಕ್ ಗೊತ್ತೈತಲ್ಲ ನನಗ್ ತಾ ಹೆಂಗ್ ಬದುಕ್ಬೇಕಂತ ಹೇಳಿ. ಸೊ ಅಲ್ಲಿಗೆ ದನಕ್ ನಾ ಬೇಕು, ನನಗ್ ದನ ಬೇಕು. ನಮಗ್ ದನ
ನಮಗ್ ದನ ಬೇಕಂತ ಕಟ್ಟೇವ ಅಷ್ಟ, ದನಕ್ ನಾವೇನ್ ಬೇಕಾಗಿಲ್ಲ. ಹಂಗ ಬೆಳಿಗು ಈಗ ನೀವು ರೋಡ್ ಸೈಡ್ ಸಾಕಷ್ಟು ಗಿಡ ಬೆಳಿತಿರ್ತಾವ. ನಾ ಅದಕ್ಕ ಕಾಡಿಂದ ಉದಾಹರಣೆ ಕೊಡತ್ತಿಲ್ಲ. ರೋಡ್ ಸೈಡ್ ಗಿಡ ಬೆಳೆಯತ್ತಲ್ಲ, ಹೆಂಗ್ ಬೆಳೆಯತಾವ? ಏನ್ ಒಂದ್ ಹನಿ ನೀರ್ ಕೊಟ್ಟಿಲ್ಲ, ಒಂದ್ ಕಾಳು ಗೊಬ್ಬರ ಕೊಟ್ಟಿಲ್ಲ, ಯಾಕೆ ಬೆಳೆದ್ರಿಪ್ಪ? ಒಂದ್ ಪೂರಕ ವ್ಯವಸ್ಥೆ ಐತಲ್ಲ ಅಲ್ಲಿ. ಅದಕ್ ನೀರ್ ಉಣ್ಸಾಕ ಮಳಿ ಎಲ್ಲೋ ಸಮುದ್ರದ ನೀರ್ ಆವಿ ಮಾಡ್ಕೊಂಡ್ ಇಲ್ಲಿಂದ ತನ ತಗೊಂಬಂದ್ ಅದ್ ಪಂಪ್ ಮಾಡಿ ಗಿಡಕ್ ನೀರ್ ಉಣ್ಸಾಕತ್ತೈತಿ. ಹಂಗ ಅದಕ್ ಬೇಕಾಗುವ ಎಲ್ಲಾ ಲವಣದ ಅಂಶಗಳನ್ನ, ಎಲ್ಲಾ ಬೇಕಾಗುವಂತ ಗೊಬ್ಬರದ ಅಂಶನ ಅದಕ್ ಕೊಡ್ತಿರ್ತೈತಿ ತಗೊಂಡ್ಬಂದ್. ನಾವ್ ಅದನ್ನ ಬಿಡ್ಬೇಕ ಅದನ್ನ ಮಾಡಾಕ. ಸೊ ಅದ್ ನೀವ್ ಯಾವಾಗ ಅದನ್ನ ಬಿಡ್ತೀರಿ ಅದ್ರದ್ ಕೆಲ್ಸ ಅದ್ ಮಾಡಾಕ, ನಿಮ್ ಕೆಲ್ಸ ಹಗರ ಆಗ್ತೈತಿ. ನಾವು ಹೊತ್ಕೊಂಡ್ ಕುಂಡೋದ್ ಅವಶ್ಯಕತೆ ಬೇಕಾಗಿಲ್ಲಲ್ಲ. ಈಗ ನಾ ದನ ಕಟ್ ಹಾಕಿದ್ರ ನಾ 2 ಹೊತ್ತು ಮೇವ್ ಮಾಡ್ತಂದ್ ಹಾಕ್ಬೇಕು. ಕೈ ಬಿಟ್ಟಿದ್ರ ನಂದೇನ್ ಕೆಲ್ಸ? ಬಟ್ ನನಗ್ ದನ ಬೇಕಾಗಿ ನಾ ಮಾಡಾಕತ್ತೇನೆ ಅಷ್ಟು. ನಾ ಮಿನಿಮಮ್ ಕಾಳಜಿ ಮಾಡ್ಬೇಕಾದ. ಇದ ಮರ ಅಂತ ತಗೊಂಡ್ರಿ ಸರ್, ಗಿಡ ಮರಗಳ್ರಿ. ಒಬ್ಬ ಕೃಷಿಕ ಗಿಡ ಮರಗಳಂತಂದ್ರ ಎಷ್ಟ್ ಇಂಪಾರ್ಟೆಂಟ್ ರೀ? ಯಾಕಂದ್ರ ಸದ್ದ ಪ್ರತಿಯೊಂದು ಯಾವ್ದೋ ಜಮೀನ್ದಾಗ ತಮ್ 1 ಗಿಡ ಇರ್ಲಿ 2 ಗಿಡ ಇರ್ಲಿ ಅದನ್ನ ಕಟ್ ಮಾಡಿ ಅದ್ ಬಿದ್ದಂತ ನೆಳದಿಂದ ನಮ್ಮ ಬೆಳಿ ನಾಶ ಆಗ್ತೈತಿಪಾ ಅಂತ ಹೇಳಿ 1 ಗಿಡ ಇದ್ರು ಆತು 2 ಗಿಡ ಇದ್ರು ಆತು ಅದನ್ನ ಕಟ್ ಮಾಡಿ ಬೆಳಿ ಮಾಡಾಕತ್ತಾರ. ಸೊ ಅದು ಎಷ್ಟ್ ಇಂಪಾರ್ಟೆಂಟ್ ಆಗ್ತದ್ರಿ ಒಬ್ಬ ಕೃಷಿ? ಮೊದಲನೇದ ಹೆಂಗ ಕತಿ ಕಟ್ತಾರ ಅನ್ನಕ್ರಿ, ಈಗ ಗಿಡದ ನೆರಳಲ್ಲೇನ ಪೀಕ್ ಬರೋದಿಲ್ಲ ಅಂತ ಯಾರು ಹೇಳ್ತಾರ? ಅದು ಮೊದಲನೇದ್ ಬರ್ಬೇಕು. ನೀವು ಯಾವ ಪೀಕ್ ಹಾಕಿರ ಅನ್ನೋದು ಮ್ಯಾಟರ್ ಆಗ್ತತಲ್ಲ. ನೆರಳೊಳಗ ಅರಶಿನ ನೆರಳೊಳಗ್ ಬರ್ತೈತಿ. ಈಗ ಕಾಳು ಮೆಣಸು ಎಲ್ಲಿ ಬೆಳ್ದಿರ್ತೀರಿ? ಅಡ್ಕಿ ತೋಟದಾಗ ಬೆಳ್ದಿರ್ತಿರಲ್ಲ, ಅದಕ್ಕೇನ್ ಬಿಸಿಲು ಓಪನ್ ಆಗಿ ಬೆಳ್ದಿರ್ತೀರ? ಇಲ್ಲಲ್ಲ, ಮತ್ ಮೆಣಸ್ ಬರತೈತಲ್ಲ ನೆರಳೊಳಗ. ಹೋಗ್ಲಿ ಆಯ್ತು. ಮಾವಿನ ಗಿಡದ ಕೆಳಗ ಬೇಕಾದಷ್ಟು ಕಸ ಬೆಳಿತೈತ್ರ, ಅದ ಕಸ ಸಾಗವಾನಿ ಗಿಡದ ಕೆಳಗ ಯಾಕೆ ಬೆಳೆಯೋದಿಲ್ಲ? ಅಥವಾ ಹಲಸಿನ ಗಿಡದ ಕೆಳಗ ಯಾಕೆ ಬೆಳೆಯೋದಿಲ್ಲ? ನೆರಳ ಆಗಿದ್ರೆ ಯಾವ ಗಿಡದ ಕೆಳಗು ಏನು ಬೆಳೆಯಬಾರ್ದಿತ್ತಲ್ಲ. ಉಳಿದ ಗಿಡದ ಕೆಳಗ ಯಾಕೆ ಬೆಳೆಯಾಕತ್ತೈತಿ? ತೆಂಗಿನ ಗಿಡದ ಕೆಳಗ ಈಗೂ ಉಳ್ಮೆ ಮಾಡಾತಾರ ರಗಡ್ ಮಂದಿ. ಸೊ ಕಾರಣ ಏನು? ಅದ್ ಬೆಳೆ ಬರ್ಲಾರ್ದಕ್ಕ ನೆರಳು ಒಂದೇ ಕಾರಣ ಅನ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲೇನಂತೇಳಿ ನಾವು ಅದಕ್ಕೆ ಅಲ್ಲಿಲೋಪತಿ ಅಂತ ಹೇಳ್ತೀವಿ. ಆ ಗಿಡ ತನ್ನ ಶಕ್ತಿ ಮಾಡ್ಕೊಂಡು ಮುಂದ್ ಬೆಳ್ಯಾಕ ಅದ್ ಸ್ಪರ್ಧೆ ನಡೀತಿರ್ತೈತಿ ಯಾವಾಗ್ಲೂ, ಎಲ್ಲ ನಾ ಮುಂದ್ ಹೋಗ್ಬೇಕ ಅನ್ನೋದ. ಅಂತ ಟೈಮ್ನಾಗ ಕೆಲವೊಂದಿಷ್ಟು ಅಲ್ಲಿಲೋ ಕೆಮಿಕಲ್ ಅಂತ ಹೇಳಿ ತಯಾರು ಮಾಡ್ಕೊಂಡು ರಿಲೀಸ್ ಮಾಡ್ತೈತಿ. ಅದು ಕೆಲವೊಮ್ಮೆ ಎಲಿ ಮೂಲಕ ಮಾಡ್ಬೋದು, ಕೆಲವೊಮ್ಮೆ ಬೇರ್ ಮೂಲಕ ಮಾಡ್ಬೋದು, ಕೆಲವೊಮ್ಮೆ ತೊಗಟಿಲೇನು ಮಾಡ್ಬೋದು. ಸೊ ಹಂಗ ಮಾಡಿ ಅದು ಭೂಮಿಗ್ ಬಿಟ್ಟಾಗ ಅದ್ರ ಆಜು ಬಾಜು ಕಸ ಅಥವಾ ಬೇರೆ ಏನು ಬೆಳೆಸ್ಕೊಡ್ತಿರೋದು. ಬಟ್ ಇಲ್ಲಿ ಒಂದೇನು ವಿಚಾರ ಮಾಡ್ಬೋದಂದ್ರೆ, ನೀವು ಅದಕ್ಕೆ ಪೂರಕ ಆಗೋದು ಯಾವ್ದಾರ ಸಿಕ್ಕ್ರ ಅಥವಾ ಆ ಗಿಡ ಬಹಳ ಅಂತದೇನು ಕೆಮಿಕಲ್ ಅಲ್ಲಿರೋ ಕೆಮಿಕಲ್ ಬಿಡಾತಿಲ್ಲ ಅಂದ್ರೆ ಅಂತಾವ್ ಹಚ್ಕೋಬಹುದು. ಅಂದ್ರ ನೀವೇನ್ ಹೇಳಕತ್ತೀರಿ ಸರ್ ಅಂದ್ರೆ, ಯಾವ ಮರದ ಕೆಳಗ ಯಾವ ಬೆಳಿ ಬರ್ತದ ನಾವ್ ತಿಳ್ಕೊಬೇಕು, ಯಾವ ಬೆಳಿ ಇತ್ತಂದ್ರ ಯಾವ ಮರ ಹಚ್ಬೇಕಂತ ನಾವ್ ತಿಳ್ಕೊಬೇಕು. ಬಟ್ ಮರ ಇರ್ಬೇಕು. ಯಾಕೆ ಮರ ಬೇಕನ್ನೋದು ಮೊದಲನೇದ್ರಿ. ಒಂದ್ ನಿಮ್ಮದ ಏನ ರಿಸ್ಕ್ ಇರ್ತೈತಲ್ಲ ಆದಾಯದ ಮೇಲೆ, ಅದನ್ನ ಕಮ್ಮಿ ಮಾಡ್ತೈತಿ. ಯಾವ ತರ? ಈಗ ನಿಮ್ಗ ಬೆಳಿ ಹಾಕಿರಿ, ಪೂರ್ತಿ ಬೆಳಿ ಕೈ ಕೊಡ್ತ, ಏನ್ ಮಾಡೋರು? ಈಗ ಒಂದ್ ಉದಾಹರಣೆ ತಗೊಳ್ಳೋಣ. ನೀವು 1 ಎಕರೆ ಹೊಲ ಮಾಡಿರಿ, ಅದ್ರ ಸುತ್ತಲೂ ಹುಣಸಿ ಗಿಡ ಹಾಕಿರಿ, ಬಯಲ್ ಸೀಮೆ ಅವರು, ಅಥವಾ ನೀವು ಯಾರೋ ಮಾವಿನ ಗಿಡ ಹಾಕಿರಿ, ಸೀತಾಫಲ ಹಾಕಿರಿ, ಪರ್ಲ ಹಾಕಿರಿ, ಏನೋ ಒಂದ್ 50 ಗಿಡ ಅದಾವ್. ನಡು ಹಾಕಿದ್ ಬೆಳಿ ಏನೋ ಆಗಿ ರೋಗ ಬಂತೋ ಏನೋ ಆಗಿ ಹೋಯ್ತದ. ಬದು ಮೇಲಿನ ಗಿಡಗಳನ್ನ ರೊಕ್ಕ ಬರ್ತೈತ ಇಲ್ಲ? ಬರ್ತದ. ಸೊ ಹಂಗಿದಾಗ ಒಂದು ನಿಮ್ದು ಏನ ಆದಾಯದ ರಿಸ್ಕ್ ಇರ್ತೈತಲ್ಲ ಅದನ್ನ ಕಮ್ಮಿ ಮಾಡ್ತೈತಿ. ಎರಡನೇದ್ದು ಗಾಳಿ. ಈಗ ನೀವು ಮಳೆಗಾಲದಾಗ ಮೋಡ್ ಹಾಕಿದಾಗ ಅಥವಾ ಇದನ್ನಾದಾಗ ನಾವು ಒಳಗ ಅರ್ಬಿ ಒಣ ಹಾಕ್ತೇವ್ರಿ. ಬಿಸಿಲಿಲ್ಲ ಅಂದ್ರೂ ಅರಿಬಿ ಹಾಕಿ ಒಣಗ್ತಾವ. ಅಂದ್ರ ಅದು ಗಾಳಿ ಒಳಗಿಂದ ಬಂದ್ ಅದ್ ನಿಮ್ದು ಹಸಿ ಜಕ್ಕೊಂಡ್ ಹೋಗ್ಬಿಡ್ತಿರ್ತಿ. ಹೌದಾ? ಹಂಗ ನಿಮ್ ಹೊಲದ ಮೇಲೆನು ಸಲೀಸಾಗಿ ಗಾಳಿ ಆಡಾಕತ್ತೈತಿ, ನಿಮ್ದು ಹೊಲ ಪೂರಾ ಎಕ್ಸ್ಪೋಸ್ಡ್ ಐತಂದ್ರ ನಿಮ್ದು ಹಸಿ ಹಾರ ಹೋಗ್ತೈತೆ ಇಲ್ಲ? ಸೊ ಆ ಹಸಿ ಆರ್ಬಾರ್ದ ಅನ್ನೋದಕ್ಕೆ ತಡಗೋಡೆ ಆಗಿ ಗಿಡ ಹಚ್ಕೋಬೋದ, ಅಲ್ಲೂ ನಿಮ್ದು ಹಸಿ ಉಳಿಸ್ತೈತೆ. ಸ್ಪೆಷಲಿ ಬಯಲ್ ಸೀಮೆಯವ್ರಿಗೆ, ಮಳೆ ಆಶ್ರಿತ ಕೃಷಿ ಮಾಡೋರು, ರೈಟ್? ಇದಲ್ದ ನಿಮ್ಮ ಪೀಕಿಂದ ಏನ್ ಬೆಳಿ ಮಾಡ್ತೀರ ಅದ್ರದ್ ಬೇರೆ ಎಷ್ಟು ಉದ್ದ ಹೋಗ್ತೈತ್ರಿ ಒಳಗ? ಬಾಳ ಅಂದ್ರೆ ಎಷ್ಟು? ಒಂದ್ ಗೇಣ ಆಯ್ತು, ಒಂದ್ ಗೇಣ ಹೋಗೋದ್ ಅನ್ಕೊಳ್ಳೋಣ. ಒಂದ್ ಗೇಣ ಅಂದ್ರೆ ಎಷ್ಟ್ ಇರ್ತೈತ್ರಿ? ಗಿಡದ ಬೇರೆ ಎಷ್ಟ್ ದೂರ ಹೋಗ್ಬೋದ್ರಿ? ಗಿಡ ಎಷ್ಟ್ ಇರ್ತದ ಅಷ್ಟು. ಅಷ್ಟ ಅಂದಾಜ್ ಒಂದ್ 10-15 ಫೂಟ್. ಇಲ್ಲಿಂದ ಇಷ್ಟ್ರಾಗ ಏನ್ ಸಿಗಾತೈತಲ್ಲ, ಇದ್ರ ಮುಂದಿಂದ ಏನ್ ಐತಲ್ರಿ ಗೊಬ್ಬರದ ಅಂಶ, ಅದನ್ನೆಲ್ಲಾ ಅದ ಮೈನಿಂಗ್ ಮಾಡಿ ತೊಗೊಂಬರ್ತೈತಿಲ್ ಗಿಡ. ಅದ್ರದ್ ಎಲಿ ಒಳಗ್ ಬಿದ್ದ ಗೊಬ್ಬರ ಮಾಡ್ಕೊಡ್ತೈತಿಲ್ ಈ ಬೆಳೆಗೆ. ಸೊ ಅದನ್ನೊಂದ್ ಮೈನಿಂಗ್ ಫ್ಯಾಕ್ಟ್ರಿಗೆ ಯಾಕೆ ನೋಡ್ಬಾರ್ದ ಗಿಡಗಳನ್ನ? ಸಾಧ್ಯತೆ ಐತಲ್ಲ. ಇದು ಮುಂದ್ ಹೋಗಿ ಅವ್ ಎಷ್ಟೆಷ್ಟು ಬೇರ್ ಬಿಡ್ತೈತಲ್ರಿ ಅದ್ ಮಣ್ಣಾಗ, ಅಷ್ಟಷ್ಟು ಮಳಿ ನೀರು ಒಳಗ್ ಹಿಂಗಾಕ್ ಜಾಗ ಮಾಡ್ಕೊಡ್ತೈತಲ್ಲ. ನಿಮ್ದ ಮ್ಯಾಲ ನಿಮ್ ಪೀಕಿಗೆ ಜೌಗ್ ಹತ್ತೋದು ಕಮ್ಮಿ ಆಗ್ತೈತಿ.
ಹೊಳ್ಳಿ ಅಲ್ಲೊಂದ್ ಪೂರಕ ವ್ಯವಸ್ಥೆ ನಿರ್ಮಾಣ ಮಾಡಿ ಎರಿಹುಳಕ್ಕೋ ಮತ್ತೊಂದ್ ಯಾವ್ದೋ ಗೊಬ್ಬರ ಮಾಡೋ ಹುಳಕ್ಕೋ ಇದಕ್ಕೋ ಹಕ್ಕಿಗಳ್ಗೋ ಎಲ್ಲಾನು ಅವಕಾಶ ಮಾಡ್ಕೊಡ್ತೈತಲ್ಲ ಬಂದ್ ಉಳ್ಯಾಕ. ಒಂದ್ ಗಿಡ ಐತಂದ್ರ ಬಂದ್ ಹಕ್ಕಿ ಗೂಡ್ ಮಾಡ್ಬೋದ. ನಾಲ್ಕುಂಟ್ ಹಿಕ್ಕಿ ಹಾಕಿದ್ರೆ ಏನ್ ಆಕಾಶಕ್ ಹೋಗ್ತೈತನ್ ಹಿಕ್ಕಿ ನಿಮ್ ಹೊಲಕ್ ಬೀಳ್ತೈತಿ. ನಮ್ಮ ಮೂಲಕ ಅದು ಗೊಬ್ಬರ ಆಗುದಿಲ್ಲ ನಿಮ್ಗ. ಗೊಬ್ಬರ ಆದ್ರೆ ಏನಾಗದ್ರಿ ಕಿಸೆ ಹಗರ್ ಮಾಡ್ಕೊಂಡ್ ತಂದ್ ಹಾಕ್ದಾಗ ಗೊಬ್ಬರ ಅನ್ಸಾತದ, ಅದು ತ್ರಾಸ. ಈಗ ಹೇಳ್ರಿ, ಇಷ್ಟು ಉದಾಹರಣೆ ಹೇಳಿದ್ಮೇಲಾರ ಗಿಡ ಬೇಕಾ ಬೇಡ ನೀವ್ ಹೇಳ್ಬೇಕು. ಗಿಡ ಬೇಕ್ರಿ, ಗಿಡ ಬೇಕ್ರಿ. ಬಟ್ ಒಂದ್ ಸೈಂಟಿಫಿಕ್ ಆಗಿ ಒಂದ್ ಎಕರೆಗೆ ಒಬ್ಬ ರೈತ ಎಷ್ಟ್ ಗಿಡ ಇಡ್ಬೋದ್ರಿ?